ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಏಪ್ರಿಲ್ ಮಂತ್ನ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ 30 ದಿನಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಈವೆಂಟ್ಸ್ ನಡೆಯೋ ಚಾನ್ಸಸ್ ಇದೆ, ಏನಾಗೋ ಚಾನ್ಸಸ್ ಇದೆ, ಅದಕ್ಕೆ ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು, ಏನೆಲ್ಲ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಗೈಡೆನ್ಸ್ ಕೊಡಬೇಕಂತ ಅಂದ್ಕೊಳ್ತಾ ಇದ್ದಾರೆ ಏಪ್ರಿಲ್ 2026 ಬಗ್ಗೆ. ಅದನ್ನು ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಇವತ್ತಿನ ರೀಡಿಂಗ್ನ ಶುರು ಮಾಡೋದಕ್ಕೆ ಮುಂಚೆ ಕ್ವಿಕ್ಕಾಗಿ ಅಪ್ಡೇಟ್, ಜಸ್ಟ್ ಇನ್ ಕೇಸ್ ಯಾರಾದರೂ ಮಿಸ್ ಮಾಡಿದರೆ, ಭಾನುವಾರ ಅಂದರೆ ಮಾರ್ಚ್ 29ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಹ್ಯಾವ್ ಅ ನ್ಯೂ ಕೋರ್ಸ್ ಡ್ರೀಮ್ ಡಿ ಕೋಡ್ ಅಂತ ಹೇಳಿ. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಇದ್ರ ಬಗ್ಗೆ ಕೇಳೋದಕ್ಕೆ ಅಥವಾ ನೀವು ಆಲ್ರೆಡಿ ಕೇಳಿದರೆ ಇದ್ರ ಬಗ್ಗೆ ಕೆಳಗಡೆ ಟೈಮ್ ಸ್ಟ್ಯಾಂಪ್ ಇರುತ್ತೆ, ನಿಮ್ಮ ಕಾರ್ಡನ್ನು ಪಿಕ್ ಮಾಡೋದಕ್ಕೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಕಂಟಿನ್ಯೂ. ಓಕೆ, ಸೊ ಈ ಕೋರ್ಸ್ ಬಂದು ಡ್ರೀಮ್ ಡಿ ಕೋಡ್ ಅನ್ನೋಂಥ ಒಂದು ಕೋರ್ಸ್ ಬಂದು ನಮ್ಮ ಕನಸಿನ ಬಗ್ಗೆ ಮಾತಾಡ್ತೀವಿ. ಸೊ ನಮ್ಮ ಕನಸು ಬಂದು ನಮ್ಮ ಒಳ ಪ್ರಪಂಚ ಅಂದರೆ ನಮ್ಮ ಇನ್ನರ್ ವರ್ಲ್ಡ್, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಮ್ಮ ಸ್ಪಿರಿಚುವಲ್ ರೆಲ್ಮ್ಗೆ ಕನೆಕ್ಟ್ ಆಗಿರುವಂಥದ್ದು. ಸೊ ಅದು ಕನಸಿನ ಮುಖಾಂತರ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ನಮ್ಮ ಸೋಲು ಇನ್ ಜನರಲ್ ಆಗಿ ಏನು ನಮಗೆ ಇನ್ಫಾರ್ಮೇಷನನ್ನು ಅಥವಾ ಮೆಸೇಜನ್ನು ಅಥವಾ ಏನು ಇಮೇಜಸ್ಸು ನಮಗೆ ನಮ್ಮ ಕನಸಿನ ಮುಖಾಂತರ ಹೇಳ್ತಿದೆ, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಕೋರ್ಸ್ ಇರುತ್ತೆ. ಸೊ ಈ ಕೋರ್ಸ್ ಬಂದು ಬೆಳಗ್ಗೆ 10 ಗಂಟೆಗೆ ಭಾನುವಾರ 29ನೇ ತಾರೀಕು ನಡೆಯುವಂಥದ್ದು 4 ಅವರ್ ಲೈವ್ ಕ್ಲಾಸ್ ಇರುತ್ತೆ ಇದು. ಸೊ ಈ 4 ಅವರ್ಸ್ ಆದಮೇಲೆ ನೆಕ್ಸ್ಟ್ ಮಂತ್ ಬಿಗಿನಿಂಗಲ್ಲಿ ವಿಲ್ ಮೀಟ್ ಅಗೇನ್ ಫಾರ್ 2 ಅವರ್ಸ್. ಸೊ ಈ 2 ಅವರ್ಸಲ್ಲಿ ನಾವು ಈ 1 ತಿಂಗಳು ನಾವು ಯಾವ ರೀತಿ ನಮ್ಮ ಕನಸನ್ನು ನಾವು ಡಿಕೋಡ್ ಮಾಡೋದಕ್ಕೆ ಸಾಧ್ಯ ಆಯಿತು, ನಮ್ಮ 7 ಸ್ಟೆಪ್ ಪ್ರಾಸೆಸ್ ನಾವು ಈ ಭಾನುವಾರ ಈ ಕ್ಲಾಸಲ್ಲಿ ನಾವು ಏನು ಮಾತಾಡ್ತೀವಿ, ಏನು ಎಕ್ಸ್ಪ್ಲೇನ್ ಮಾಡ್ತೀವಿ, ಅದನ್ನು ಉಪಯೋಗಿಸ್ಕೊಂಡು ಏನೆಲ್ಲ ನಾಲೆಜ್ ಇನ್ಫಾರ್ಮೇಷನ್ ನಾವು ಕಲ್ತಿರ್ತೀವಿ ಅದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಮ್ಮ ಕನಸನ್ನು ನಾವು ಡಿಕೋಡ್ ಮಾಡ್ತಿದ್ದೀವಿ ಅಂತ ಹೇಳಿ ಆ ನೆಕ್ಸ್ಟ್ 2 ಅವರ್ಸಲ್ಲಿ ನಾವು ನೆಕ್ಸ್ಟ್ ಮಂತ್ ಬಿಗಿನಿಂಗಲ್ಲಿ ವಿ ವಿಲ್ ಮೀಟ್ ಆ್ಯಂಡ್ ವಿ ವಿಲ್ ಕನೆಕ್ಟ್ ಆ್ಯಂಡ್ ಟಾಕ್. ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇಂಟ್ರೆಸ್ಟಿಂಗ್ ಐಡಿಯಾಸ್ ಇದ್ದರೆ ಅಥವಾ ಇಂಟ್ರೆಸ್ಟಿಂಗ್ ಕನಸುಗಳ ಬಗ್ಗೆ ಮಾತಾಡೋದಕ್ಕೆ. ಸೊ ಇಟ್ಸ್ ಬೇಸಿಕ್ಲಿ 6 ಅವರ್ ಕೋರ್ಸ್ ಇದು. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಕೆಳಗಡೆ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ. ಸೊ ಬರೀ 6 ಅವರ್ಸ್ ಅಷ್ಟೇ ಅಲ್ಲ, ಯು ವಿಲ್ ಹ್ಯಾವ್ ಅ ವರ್ಕ್ ಬುಕ್. ಈ ಕೋರ್ಸ್ಗೆ ರಿಲೇಟ್ ಆಗಿರುವಂಥ ವರ್ಕ್ ಬುಕ್ಕು, ಈ 7 ಸ್ಟೆಪ್ ಪ್ರಾಸೆಸ್ ಏನಿದೆ ಡ್ರೀಮ್ನ ಡಿಕೋಡ್ ಮಾಡೋದಕ್ಕೆ, ಆ ಪ್ರಾಸೆಸ್ದು ಎಂಟೈರ್ ಡೀಟೇಲ್ಸ್ ಇರುತ್ತೆ ಮತ್ತು ಯೂನಿವರ್ಸಲ್ ಮೀನಿಂಗು. ಸೊ ಗೂಗಲಿಗೆ ಹೋಗಿ ನಾವು ಏನೇನು ಬೇಕಾದರೂ ಹುಡುಕ್ಬೋದು. ಸೊ ಆ ಥರ ಒಂದು ಯೂನಿವರ್ಸಲ್ ಮೀನಿಂಗು, ಬಟ್ ನಮ್ಮ ಸ್ಪೆಸಿಫಿಕ್ ಆಗಿರುವಂಥ ಮೀನಿಂಗ್ಸ್ ಏನು ಅದ್ರ ಬಗ್ಗೆನೂ ಮಾತಾಡ್ತೀವಿ ನಾವು ಈ ಕೋರ್ಸಲ್ಲಿ. ಬಟ್ ಈ ವರ್ಕ್ ಬುಕ್ಕಲ್ಲಿ ಯೂನಿವರ್ಸಲ್ ಮೀನಿಂಗೂ ಕೊಟ್ಟಿರ್ತೀನಿ. ಎಲ್ಲ ಥರ ಲೈಕ್ ಏನೆಲ್ಲ ಕನಸುಗಳ ಮುಖಾಂತರ ನಾವು ನೋಡಿದ್ದೀವಿ ಇದುವರೆಗೂ ಅದನ್ನು ಕಂಡೆನ್ಸ್ ಮಾಡಿ ಈ ವರ್ಕ್ ಬುಕ್ಕಲ್ಲಿ ಜನ್ರಿಕ್ ಆಗಿರುವಂಥ ಮೀನಿಂಗ್ಸನ್ನು ಕೊಟ್ಟಿರ್ತೀನಿ ಈ ವರ್ಕ್ ಬುಕ್ಕಲ್ಲಿ. ಅದ್ರ ಜೊತೆಗೆ ವಿಲ್ ಹ್ಯಾವ್ ಅನದರ್ ಬೋನಸ್. ನಮ್ಮ ಗಾಡೆಸ್ ವರ್ಸ್ ಕಮ್ಯುನಿಟಿ ಏನಿದೆ, ಆನ್ಲೈನ್ ಕಮ್ಯುನಿಟಿ ವಾಟ್ಸಪ್ಪಲ್ಲಿ ವಿ ಹ್ಯಾವ್ ಕ್ಲೋಸ್ ಟು 100 ಆಫ್ ದೆಮ್ ಈ ಗ್ರೂಪಲ್ಲಿ. ಸೊ ಎವ್ರಿ ಮಂತ್ ನಾವು ಮೀಟ್ ಮಾಡ್ತೀವಿ. ಕಲೆಕ್ಟಿವ್ ಟ್ಯಾರೋ ರೀಡಿಂಗ್ ಇರುತ್ತೆ ಆ್ಯಂಡ್ ಕಾಮನ್ ಅಥವಾ ಕಾಮನ್ ಮೈಂಡ್ ಸೆಟ್ ಇರುವಂಥ ಜನರು ಇರ್ತಾರೆ. ಸೊ ನಿಮ್ಮ ಸ್ಪಿರಿಚುವಲ್ ಪಾತಲ್ಲಿ ನಿಮಗೆ ಒಂಟಿ ಅನಿಸೋದಿಲ್ಲ. ಸೊ ಯು ವಿಲ್ ಹ್ಯಾವ್ ಆಕ್ಸೆಸ್ ಗಾಡೆಸ್ ವರ್ಸ್ ಕಮ್ಯುನಿಟಿಗೆ. ಸೊ ಈ ವರ್ಕ್ ಬುಕ್ ಫ್ರೀ ಇರುತ್ತೆ, ನೆಕ್ಸ್ಟ್ 2 ಅವರ್ಸ್ ಕ್ಲಾಸ್ ಫ್ರೀ ಇರುತ್ತೆ. ಈ ಗಾಡೆಸ್ ವರ್ಸ್ ಕಮ್ಯುನಿಟಿಗೆ ಯು ವಿಲ್ ಹ್ಯಾವ್ ಅ ಫ್ರೀ ಆಕ್ಸೆಸ್. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಡ್ರೀಮ್ ಡಿ ಕೋಡ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಬಂದು ಡ್ರೀಮ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳಿ ಲೂಸಿಡ್ ಡ್ರೀಮಿಂಗ್ ಅಂತ ಹೇಳ್ತೀವಿ ಇದನ್ನು. ಸೊ ಅದು ಬಂದು ಅಡ್ವಾನ್ಸ್ಡ್ ಲೆವೆಲ್ ಅದು ಡ್ರೀಮಲ್ಲಿ. ಸೊ ಆ ಕೋರ್ಸ್ ಬಂದು ಮೇ ಬಿ ಅನದರ್ 3-4 ಮಂತ್ಸ್ ಆದಮೇಲೆ ಆ ಕೋರ್ಸನ್ನ ಮಾಡ್ತೀನಿ. ಯಾಕೆಂದರೆ ಇದು ಬೇಸಿಕ್ ಸ್ಟ್ರಾಂಗ್ ಇರಬೇಕು ನಮಗೆ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಡಿಕೋಡ್ ಮಾಡೋಕ್ಕೆ ಗೊತ್ತಾದಮೇಲೆ ನೆಕ್ಸ್ಟ್ ಕಂಟ್ರೋಲ್ ಮಾಡೋದನ್ನು ಕಲಿತೀವಿ. ಸೊ ಆ ಕೋರ್ಸಿಗೆ ಯು ವಿಲ್ ಹ್ಯಾವ್ ಅಡಿಷ್ನಲ್ ಡಿಸ್ಕೌಂಟ್ ಈ ಕೋರ್ಸನ್ನು ತೊಗೊಂಡಿರೋರಿಗೆ. ಆಲ್ರೈಟ್, ಸೊ ಅದು ಬೇಸಿಕ್ ಇನ್ಫಾರ್ಮೇಷನ್ ಈ ಡ್ರೀಮ್ ಡಿಕೋಡ್ ಕೋರ್ಸ್ ಬಗ್ಗೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಕೆಳಗಡೆ ಲಿಂಕ್ಗೆ ಹೋಗಿ ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ಜಾಯಿನ್ ಟು ದಿಸ್ ಡ್ರೀಮ್ ಡಿಕೋಡ್ ಕ್ಲಾಸ್ ಅಗೇನ್ ಈ ಭಾನುವಾರ 29ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ. ಲೆಟ್ ಸ್ಟಾರ್ಟ್ ಇವತ್ತಿನ ಟ್ಯಾರೋ ರೀಡಿಂಗ್. 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. 623 ಇದು ವರ್ಗೋ, ಇದು ಜುಪಿಟರ್. ಓಕೆ, ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಏಪ್ರಿಲ್ ಮಂತ್ಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ನಂಬರ್ 1, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗು ಏಪ್ರಿಲ್ ಮಂತ್ ಎನರ್ಜಿ ಪ್ರಿಡಿಕ್ಷನ್ಸ್ ಯಾವ ರೀತಿ ಇರುತ್ತೆ ಏಪ್ರಿಲ್ ಮಂತು ಅಂತ ನೋಡೋಣ. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಲೈಕ್ ಪಝಲ್ ಪೀಸ್ನ ತೋರಿಸ್ತಾ ಇರೋದು. ಫೈನಲಿ ಯಾವುದೋ ಒಂದು ಪ್ರಾಬ್ಲಮಿಗೆ ಸಲ್ಯೂಷನ್ ಸಿಗ್ತಾ ಇರೋ ಥರ ಯಾವುದ್ರ ಬಗ್ಗೆ ಆದರೂ ನೀವು ಡೀಪಾಗಿ ಆಲೋಚಿಸ್ತಿದ್ರೆ ಅಥವಾ ತುಂಬಾ ವರಿ ಮಾಡ್ಕೊಂಡಿದ್ರೆ, ತುಂಬ ತಲೆ ಕೆಡಿಸ್ಕೊಂಡಿರೋಂಥ ವಿಚಾರ ಯಾವುದಾದ್ರೂ ಇದ್ದರೆ ಅದಕ್ಕೆ ಬೇಕಾಗಿರೋಂಥ ಸಲ್ಯೂಷನ್ ನಿಮಗೆ ಸಿಗ್ತಾ ಇರೋ ಥರ ಇದೆ. ಅದಕ್ಕೆ ಬೇಕಾಗಿರೋಂಥ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರೋ ಥರ ಇದೆ. ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಹೆಲ್ತ್ ರಿಲೇಟೆಡ್ ಯಾವುದಾದ್ರೂ ಕ್ವೆಶನ್ಸ್ ಇದ್ದಿದ್ರೆ ಅಥವಾ ಹೆಲ್ತ್ ರಿಲೇಟೆಡ್ ಸ್ವಲ್ಪ ವರಿ ಇದ್ದಿದ್ದರೆ ಅದಕ್ಕೆ ಬೇಕಾಗಿರುವಂಥ ಸಲ್ಯೂಷನ್ನು ಅಥವಾ ಅದಕ್ಕೆ ಬೇಕಾಗಿರುವಂಥ ರೆಮಿಡಿ ನಿಮಗೆ ಸಿಗ್ತಾ ಇರೋ ಥರ ಇದೆ ಏಪ್ರಿಲ್ ಮಂತಲ್ಲಿ. ಬಟ್ ದ ಥಿಂಗ್ ಈಸ್, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೈಲೈಟ್ ಮಾಡ್ತಾ ಇರೋದು ಸಲ್ಯೂಷನ್ ಸಿಕ್ಕಿದಾಗ ನಾವು ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಹೌದು, ಇದನ್ನು ಮಾಡಿದರೆ ಇದು ಸರಿ ಹೋಗುತ್ತೆ ಅಂತ ಅನ್ನಿಸ್ಬೋದು, ಅಥವಾ ಇಂಟ್ಯೂಟಿವ್ ಮುಖಾಂತರ ಹೇಳ್ಬೋದು, ಅಥವಾ ಬೇರೆ ಯಾರಾದರೂ ಹೇಳ್ಬೋದು. ಸಮಥಿಂಗ್ ದಟ್ ಶೋಸ್ ಅಪ್ ನಿಮ್ಮ ರಿಯಾಲಿಟಿನಲ್ಲಿ. ಸೊ ಆ ಇನ್ಫಾರ್ಮೇಷನನ್ನು ತೊಗೊಂಡು ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಫಾಲೋ ಥ್ರೂ ಮಾಡ್ತಾ ಇದ್ದೀವ. ಈಗ ಫಾರ್ ಎಕ್ಸಾಂಪಲ್ ಲೈಕ್ ಆ ರೆಮಿಡಿ ಬಂದು ತುಂಬ ಕಹಿ ಇರ್ಬೋದು. ಸೊ ಅದನ್ನು ಕಹಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ತಗೊಳ್ತಾ ಇದ್ದೀವ, ಅಥವಾ ಬೇಡ ಯಾತಕ್ಕೆ ಸುಮ್ಮನೆ ಅಂತ ಹೇಳಿ ಅದನ್ನು ಇಗ್ನೋರ್ ಮಾಡ್ತಾ ಇದ್ದೀವ. ಕೊಡುವಂಥ ಸಲ್ಯೂಷನನ್ನು, ಐಡಿಯಾನ, ಇಂಟ್ಯೂಷನನ್ನು ನಾವು ಇಗ್ನೋರ್ ಮಾಡ್ತಾ ಇದ್ದೀವ ಅಥವಾ ಫಾಲೋ ಥ್ರೂ ಮಾಡ್ತಾ ಇದ್ದೀವ. ಸೊ ದಟ್ ಈಸ್ ದ ಸೆಕೆಂಡ್ ಸ್ಟೆಪ್ ಅಥವಾ ಸೆಕೆಂಡ್ ಲೆವೆಲ್. ಬಟ್ ಇನ್ಫಾರ್ಮೇಷನ್ನು, ಬೇಕಾಗಿರುವಂಥ ಗೈಡೆನ್ಸ್, ಬೇಕಾಗಿರುವಂಥ ನೆಕ್ಸ್ಟ್ ಸ್ಟೆಪ್ ಅಂತೂ ಓಪನ್ ಆಗ್ತಾ ಇರೋ ಥರ ಇದೆ ಏಪ್ರಿಲ್ ಮಂತಲ್ಲಿ. ಸೊ ಹೌ ಆರ್ ವಿ ಗೋಯಿಂಗ್ ಟು ಯೂಸ್ ಇಟ್, ಅದನ್ನು ಹೇಗೆ ಡೈಜೆಸ್ಟ್ ಮಾಡ್ಕೊಳ್ತೀವಿ, ಅದನ್ನು ಹೇಗೆ ಅಳವಡಿಸ್ಕೊಳ್ತೀವಿ, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ, ಅದನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಗ್ರೋ ಆಗೋದಕ್ಕೆ ಅಥವಾ ಹೀಲ್ ಆಗೋದಕ್ಕೆ ಈ ಇನ್ಫಾರ್ಮೇಷನನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದೀವಿ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ನಿಮ್ಮ ರೀಡಿಂಗಿಗೆ ಇದ್ರ ಜೊತೆ ಬಂದಿರುವಂಥ ಇನ್ನೊಂದು ಕಾರ್ಡ್ ಬಂದು ಪ್ಯಾಲೇಸ್ ಅಥೇನಾ. ವಿ ಹ್ಯಾವ್ ನಂಬರ್ 33 and 6. ಸೊ ಎರಡು ಕಾರ್ಡು ಆ್ಯಕ್ಚುಲಿ ಗಾಡೆಸ್ ಎನರ್ಜಿ. ಇದು ಲೈಕ್ ಈ ಕಾರ್ಡ್ ಬಂದು ನಾವು ಡೀಪಾಗಿ ಆಲೋಚನೆ ಮಾಡ್ತಾ ಇರೋದು ಇರೋವಂಥ ಸಲ್ಯೂಷನ್ ಬಗ್ಗೆ. ಸೊ ಆ್ಯಕ್ಷನ್ಗಿಂತ ಜಾಸ್ತಿ ನಾವು ಆಲೋಚನೆ ಮಾಡ್ತಾ ಇರೋ ಥರ ಇದೆ ಏಪ್ರಿಲ್ ಮಂತಲ್ಲಿ. ಸಲ್ಯೂಷನ್ ಕೊಟ್ಟಾಗ್ಲೂ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇರೋದು. ಸೊ ವಿ ಆರ್ ಬೇಸಿಕ್ಲಿ ನಮ್ಮ ಮೈಂಡಲ್ಲಿ ಜಾಸ್ತಿ ಇರ್ತಾ ಇರೋ ಥರ ಇದೆ ಏಪ್ರಿಲ್ ಮಂತಲ್ಲಿ. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಹೇಳ್ತಾ ಇರೋದು ಐಡಿಯಾ ಇದ್ದು ಅಥವಾ ಪ್ಲ್ಯಾನ್ ಮಾಡ್ಕೊಳ್ತಾ ಅಥವಾ ಅದ್ರ ಬಗ್ಗೆ ಆಲೋಚಿಸ್ತಾನೆ ಇದ್ದಾಗ ನಾವು ಆ್ಯಕ್ಚುಲಾಗಿ ಗೋಲ್ನ ಅಚೀವ್ ಮಾಡ್ತಾ ಇಲ್ಲ. ಆ್ಯಕ್ಚುಲಾಗಿ ಆ್ಯಕ್ಷನ್ಸ್ನ ತೊಗೊಳ್ಬೇಕು ನಾವು ಗೋಲ್ನ ಅಚೀವ್ ಮಾಡೋದಕ್ಕೆ. ಪ್ಲ್ಯಾನಿಂಗ್ ಫೇಸಲ್ಲಿ ಆಲೋಚನೆ ಮಾಡೋದು, ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ಯೋಚನೆ ಮಾಡೋದು, 10 ಜನದ ಹತ್ರ ಕನ್ಸಲ್ಟ್ ಮಾಡೋದು. ಸೊ ದಟ್ ಈಸ್ ಸ್ಟಿಲ್ ನಾಟ್ ಗೋಲ್ ಅಚೀವ್ಮೆಂಟ್. ಅದು ಇನ್ನೂ ನಮ್ಮ ಗೋಲ್ ಕಡೆಗೆ ಎಲ್ಲೂ ತೊಗೊಂಡು ಹೋಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಆ ವಿಚಾರದಲ್ಲಿ ಎಷ್ಟೊಂದು ನಾವು ಆಲ್ರೆಡಿ ಟೈಮ್ ಸ್ಪೆಂಡ್ ಮಾಡಾಗಿರ್ಬೋದು, ಎಷ್ಟೊಂದು ಆಲೋಚನೆ ಮಾಡಾಗಿರ್ಬೋದು. ಇಟ್ ಇಸ್ ಟೈಮ್ ನಾವು ಬೇಕಾಗಿರುವಂಥ ಆ್ಯಕ್ಷನ್ಸ್ ತೊಗೊಳೋದಕ್ಕೆ ಅಂತ ಹೇಳಿ. ರೀಸೆಂಟಾಗಿ ನಾನು ಈ ಕಲೆಕ್ಟಿವ್ ರೀಡಿಂಗ್ ಮಾಡಿದ್ದೆ, ಇಟ್ ಇಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಅಂತ. ಇದು ಪ್ರಾಬಬ್ಲಿ ಅದರ ಕಂಟಿನ್ಯೂಯೇಷನ್ ಥರ ಇದೆ ಈ ಪರ್ಟಿಕ್ಯುಲರ್ ರೀಡಿಂಗು. ಸೊ ಇಲ್ಲ ಯೋಚಿಸ್ತಾ ಕೂತ್ಕೊಳ್ಬೋದು, ಅಥವಾ ಅದನ್ನು ಕನ್ಸಲ್ಟ್ ಮಾಡ್ತಾ ಕೂತ್ಕೊಳ್ಬೋದು, ಅಥವಾ ಈಗ ರೀಸೆಂಟಾಗಿ ಈ ಟ್ರೆಂಡಿಂಗಲ್ಲಿ ChatGPTನ ಕೇಳೋದು, ಜೆಮಿನೈನ ಕೇಳೋದು, ಏನು ಮಾಡೋದು. ಆಲ್ರೆಡಿ ನಮ್ಗೆ ಗೊತ್ತಿದೆ ಏನು ಮಾಡಬೇಕಂತ. ಬಟ್ ಆ್ಯಕ್ಷನ್ಸ್ ತೊಗೊಳ್ಳೋದ್ರ ಬದಲು ವಿ ಆರ್ ಕೈಂಡ್ ಆಫ್ ಈ ಬಿಗಿನಿಂಗ್ ಸ್ಟೇಜಲ್ಲೇ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಾ ಇರೋ ಥರ ಇದೆ ಆ್ಯಕ್ಚುಲಾಗಿ ಆ್ಯಕ್ಷನ್ಸ್ ತೊಗೊಳ್ಳೋದನ್ನು ಬಿಟ್ಟು. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಏಪ್ರಿಲ್ ಮಂತಲ್ಲಿ. ಯಾಕೆಂದರೆ ಎನರ್ಜೀಸ್ ಬಂದು ತುಂಬಾ ಅಲೈನ್ಮೆಂಟಲ್ಲಿರೋ ಥರ ಇದೆ ನಿಮ್ಮ ಗೋಲ್ ಅಚೀವ್ ಮಾಡೋದಕ್ಕೆ ಅಥವಾ ನೀವು ಆ್ಯಕ್ಷನ್ಸ್ ತೊಗೊಳೋದಕ್ಕೆ. ಆ್ಯಕ್ಚುಲಾಗಿ ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಫಿಸಿಕಲ್ ಫಿಟ್ನೆಸ್ಸಿಗೆ, ಆ್ಯಕ್ಚುಲಾಗಿ ನಿಮ್ಮ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲಿಗೆ ಸ್ಕೇಲ್ ಮಾಡೋದಕ್ಕೆ. ಸೊ ವಿ ನೀಡ್ ಸಮ್ ಕೈಂಡ್ ಆಫ್ ಫಿಸಿಕಲ್ ಆ್ಯಕ್ಷನ್ ನಿಮ್ಮ ಐಡಿಯಾನ ರೂಟ್ ಮಾಡೋದಕ್ಕೆ ರಿಯಾಲಿಟಿನಲ್ಲಿ. ಸೊ ಆರ್ ವಿ ಟೇಕಿಂಗ್ ಆ್ಯಕ್ಷನ್ಸ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೈಲೈಟ್ ಮಾಡ್ತಾ ಇರೋದು, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಏಪ್ರಿಲ್ ಮಂತಲ್ಲಿ ಟೇಕ್ ಕೇರ್ ಆಫ್ ಯುವರ್ ಡಯಟ್ ಅಂತ ಹೇಳ್ತಾ ಇರೋದು. ಸ್ವಲ್ಪ ಡಯಟನ್ನು ಇಗ್ನೋರ್ ಮಾಡ್ತಾ ಇರೋ ಥರ ಇದೆ, ಗೊತ್ತಿದ್ದು ಇಗ್ನೋರ್ ಮಾಡ್ತಾ ಇರೋ ಥರ ಇದೆ. ಫಾರ್ ಎಕ್ಸಾಂಪಲ್, ನಮಗೆ ಗೊತ್ತು ಇದನ್ನು ತಿಂದರೆ ನಮ್ಮ ಡೈಜೆಷನಿಗೆ ಒಳ್ಳೆಯದಲ್ಲ ಅಂತ ಹೇಳಿ. ಪ್ರಾಬಬ್ಲಿ 7 ಗಂಟೆ ಮೇಲೆ ತಿಂದರೆ ನಮಗೆ ಸರಿಯಾಗಿ ಅದು ವರ್ಕ್ ಆಗಲ್ಲ ಅಥವಾ ನಿದ್ದೆ ಬರಲ್ಲ ಸರಿಯಾಗಿ ಅಂತ ಹೇಳಿ. ಬಟ್ ಗೊತ್ತಿದ್ದೂ ನಾವು ಕೆಲವೊಂದು ಮಿಸ್ಟೇಕ್ಸ್ನ ಮಾಡ್ತಾ ಇರೋ ಥರ ಇದೆ ಏಪ್ರಿಲ್ ಮಂತಲ್ಲಿ. ಟೇಕ್ ಕೇರ್ ಆಫ್ ಯುವರ್ ಫುಡ್ ಹ್ಯಾಬಿಟ್ಸ್ ಏಪ್ರಿಲ್ ಮಂತಲ್ಲಿ. ಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ಮು, ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ಮು, ಆ್ಯಸಿಡಿಟಿ, ಈ ವಿಚಾರದಲ್ಲೆಲ್ಲ ಸ್ವಲ್ಪ
ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಏಕೆಂದರೆ ಡಯಟ್ ಸ್ವಲ್ಪ ಆಫ್ ಟ್ರ್ಯಾಕ್ ಹೋಗೋ ಚಾನ್ಸಸ್ ಇರೋ ಥರ ಇದೆ. ಆ್ಯಂಡ್ ಆಲ್ಸೋ ಈಸಿಲಿ ಡೈಜೆಸ್ಟಬಲ್ ಆಗೋ ಥರ ಫುಡ್ಡನ್ನು ಕನ್ಸ್ಯೂಮ್ ಮಾಡಿ ಸಾಯಂಕಾಲದ ಮೇಲೆ ಅಥವಾ ಲೇಟ್ ಈವ್ನಿಂಗಲ್ಲಿ ನೀವು ಊಟ ಮಾಡೋರಿದ್ರೆ. ಸೊ ಮೇಕ್ ಶೋರ್ ಯುವರ್ ಡಯಟ್ ಇಸ್ ಬ್ಯಾಲೆನ್ಸ್ಡ್. ಏಪ್ರಿಲ್ ಮಂತಲ್ಲಿ ಸ್ವಲ್ಪ ಡೈಜೆಸ್ಟಿವ್ ಪ್ರಾಬ್ಲಮ್ಸ್, ಸೊ ದಟ್ ಈಸ್ ಅನ್ನೆಸೆಸರಿ ಅಂತ ಹೇಳ್ತಾ ಇರೋದು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಿಕಾಸ್ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ದಿರ ನಮ್ಮ ಮೈಂಡನ್ನ, ನಮ್ಮ ಹಂಗರನ್ನು ಅಥವಾ ನಮ್ಮ ಅಡಿಕ್ಷನನ್ನು, ಫುಡ್ ರಿಲೇಟೆಡ್ ಅಡಿಕ್ಷನನ್ನು ಕಂಟ್ರೋಲ್ ಮಾಡೋಕ್ಕಾಗ್ದಿರ ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥ ಪ್ರಾಬ್ಲಮ್ ಇದು. ಅಥವಾ ಬೇರೆಯವ್ರ ಒತ್ತಾಯಕ್ಕೋಸ್ಕರ ತಿನ್ನೋದು, ಬೇರೆಯವ್ರು ಹೇಳಿದ್ರು ಅಂತ ಹೇಳಿ ಲೈಕ್ ಪ್ರಾಬಬ್ಲಿ 7 ಗಂಟೆಗೆ ನಿಮ್ಮ ಊಟ ಮುಗ್ದೋಗುತ್ತೆ, ಬಟ್ 8:15 ಯಾರೋ ಬಂದು ಏನೋ ಒಂದು ಕೊಡ್ತಾರೆ. ಆ್ಯಂಡ್ ದೆನ್ ಯುವರ್ ಲೈಕ್ ಪಾಪ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಹೇಳಿ ತೊಗೊಂಡು ತಿರ್ಗಾ ತಿನ್ನೋದು. ಆ್ಯಂಡ್ ದೆನ್ ದಟ್ ಕ್ಯಾನ್ ಬಿ ಅ ಪ್ರಾಬ್ಲಮ್ ನಿಮ್ಮ ಡೈಜೆಷನ್ಗೆ. ಸೊ ನಿಮ್ಮ ಡೈಜೆಷನ್ ಬಂದು ಸ್ವಲ್ಪ ಸೆನ್ಸಿಟಿವ್ ಇರೋ ಥರ ಇದೆ ಏಪ್ರಿಲ್ ಮಂತಲ್ಲಿ. ಟೇಕ್ ಕೇರ್ ಆಫ್ ಯುವರ್ ಫುಡ್ ಹ್ಯಾಬಿಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ನೀರು ಚೆನ್ನಾಗಿ ಕುಡಿಯೋದು, ಡಿಹೈಡ್ರೇಷನ್ ಆಗೋ ಪ್ರಾಬ್ಲಮ್ ಇರುತ್ತೆ ಆ್ಯಂಡ್ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ಸೊ ದಟ್ ಈಸ್ ದಿ ಹೈಲೈಟೆಡ್ ಮೆಸೇಜ್ ನಿಮಗೆ. ಸೊ ಈ 2 ಏರಿಯಾನಲ್ಲಿ ಪೇ ಎಕ್ಸ್ಟ್ರಾ ಅಟೆನ್ಷನ್. ಓಕೆ, ಬೇರೆಯವರನ್ನು ಪ್ಲೀಸ್ ಮಾಡೋದಕ್ಕೋಸ್ಕರ ನಾವು ಅನ್ನೆಸೆಸರಿಯಾಗಿ ಓವರ್ ಇಂಡಲ್ಜ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಮೇಕ್ ಶ್ಯೂರ್ ಅದು ಬ್ಯಾಲೆನ್ಸ್ಡ್ ಆಗಿರುವಂಥದ್ದು. ಬ್ಯಾಲೆನ್ಸ್ಡ್ ಮೀಲ್, ಬ್ಯಾಲೆನ್ಸ್ಡ್ ಫುಡ್ ಆ್ಯಂಡ್ ಬ್ಯಾಲೆನ್ಸ್ಡ್ ಆ್ಯಕ್ಷನ್ ತುಂಬಾ ಇಂಪಾರ್ಟೆಂಟ್ ನಮಗೆ ಏಪ್ರಿಲ್ ಮಂತಲ್ಲಿ. ಐ ವಿಲ್ ಟೇಕ್ ಬ್ಯಾಲೆನ್ಸ್ಡ್ ಅಪ್ರೋಚ್ ಏಪ್ರಿಲ್ ಮಂತ್ಗೆ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ದಟ್ ಈಸ್ ದ ಮೇನ್ ಮೆಸೇಜ್ ನಿಮಗೆ ಏಪ್ರಿಲ್ ಮಂತಲ್ಲಿ. ವಿ ನೀಡ್ ಬ್ಯಾಲೆನ್ಸ್. ಆ್ಯಕ್ಷನ್ಗೂ ಪ್ಲ್ಯಾನಿಂಗಿಗೂ ಮಧ್ಯ ಬ್ಯಾಲೆನ್ಸು. ಯಾವಾಗಲೂ ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಯಾವಾಗಲೂ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಬಟ್ ಪ್ಲ್ಯಾನಿಂಗಲ್ಲಿ ನಾವು ಎಷ್ಟೊಂದು ಟೈಮನ್ನು ಆಲ್ರೆಡಿ ಸ್ಪೆಂಡ್ ಮಾಡಿದ್ದೀವಿ. ಇಟ್ ಈಸ್ ಟೈಮ್ ಆ್ಯಕ್ಷನ್ ತೊಗೊಳ್ಳೋದಕ್ಕೆ. ಯಾವುದಾದ್ರೂ ವಿಚಾರಕ್ಕೆ ಸಲ್ಯೂಷನ್ ಕೊಟ್ಟಾಗ ಆ ಸಲ್ಯೂಷನ್ನು ನಾವು ಡೌಟ್ ಪಡ್ತಾ ಇದ್ದೀವಿ ಅಥವಾ ಅದರ ಪರವಾಗಿ ನಾವು ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀವ, ಲೈಫಿಗೆ ಸಪೋರ್ಟ್ ಮಾಡುವಂಥದ್ದು. ಇದನ್ನು ತಿನ್ನಬಾರ್ದು ಅಂತ ಗೊತ್ತು, ಬಟ್ ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದೀವ. ಗೊತ್ತಿರೋದಕ್ಕೂ ಅದನ್ನು ಆ್ಯಕ್ಚುಲಾಗಿ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೂ ವಿ ಹ್ಯಾವ್ ಟು ಬ್ರಿಂಗ್ ಬ್ಯಾಲೆನ್ಸ್. ಬರೀ ನಾಲೆಜನ್ನ ಗೇನ್ ಮಾಡೋದಷ್ಟೇ ಅಲ್ಲ, ನಾಲೆಜನ್ನು, ಆ ಇನ್ಫಾರ್ಮೇಷನನ್ನು ಹೇಗೆ ನಮ್ಮ ಉಪಯೋಗಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಥವಾ ನಮಗೆ ಬೆನಿಫಿಟ್ ಆಗೋ ಥರ ಹೇಗೆ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯೂಟ್ಯೂಬಲ್ಲಿ ರೀಲ್ಸಲ್ಲಿ ಒಂದು 50 ಥರ ಸೊಲ್ಯೂಷನ್ಸ್ ಕೊಡ್ತಾರೆ. ಅದನ್ನೆಲ್ಲ ಬರೆದು ಒಂದು ಪೇಜಲ್ಲಿ ಇಟ್ಕೊಂಡಿರ್ತೀರ, ಇದನ್ನು. ಬಟ್ ವಾಟ್ ಆರ್ ವಿ ಡೂಯಿಂಗ್ ಆ ಇನ್ಫಾರ್ಮೇಷನನ್ನೆಲ್ಲ ತೊಗೊಂಡು, ಅಥವಾ ಒಳ್ಳೆ ಸೋರ್ಸಿಂದ ಬರ್ತಾ ಇದೆಯಾ ಇನ್ಫಾರ್ಮೇಷನು. ಸೊ ದಟ್ ಈಸ್ ಸಮಥಿಂಗ್ ವಿ ಹ್ಯಾವ್ ಟು ಥಿಂಕ್ ಏಪ್ರಿಲ್ ಮಂತಲ್ಲಿ. ಸೊ ವೇರ್ ಆರ್ ವಿ ವೇಸ್ಟಿಂಗ್ ನಮ್ಮ ಟೈಮನ್ನು? ಅಗೇನ್ ಆ್ಯಕ್ಷನ್ ಆ್ಯಂಡ್ ಇನ್ಆ್ಯಕ್ಷನ್. ಎಲ್ಲಿ ನಮ್ಮ ಟೈಮ್ ಜಾಸ್ತಿ ವೇಸ್ಟ್ ಆಗ್ತಾ ಇದೆ ಅದನ್ನು ನಾವು ಪ್ರೊಡಕ್ಟಿವ್ ಆಗಿ ಹೇಗೆ ಉಪಯೋಗಿಸ್ಕೊಳ್ಬೋದು ಅಂತ ಹೇಳಿ. ಸೊ ದೇರ್ ಈಸ್ ಅ ಬಿಟ್ ಆಫ್ ಓವರ್ ಇಂಡಲ್ಜೆನ್ಸ್, ಅಂದರೆ ಓವರ್ ಆಗಿ ಮಾಡೋದು, ಲೈಕ್ ಓವರ್ ಡೂಯಿಂಗ್ ಆರ್ ಅಂಡರ್ ಡೂಯಿಂಗ್, ಇದೆರಡೂ ಆಗುವಂಥ ಚಾನ್ಸಸ್ ಇರುತ್ತೆ ಏಪ್ರಿಲ್ ಮಂತಲ್ಲಿ. ಇಲ್ಲ ಓವರಾಗಿ ಮಾಡ್ತಾ ಇದ್ದೀವಿ ಅಥವಾ ನಾವೇನು ಮಾಡ್ತಾ ಇಲ್ಲ, ರೈಟ್. ಸೊ ಥಿಂಕಿಂಗ್, ಸೊ ಮೈಂಡಲ್ಲಿ ಸ್ಟಕ್ ಆಗಿರುವಂಥದ್ದು. ಆ್ಯಕ್ಚುಲಾಗಿ ಆ್ಯಕ್ಷನ್ ತೊಗೊಂಡಾಗ ಮೈಂಡ್ ಬಂದು ಇಟ್ ವಿಲ್ ಕಾಮ್ ಡೌನ್. ಆ್ಯಂಗ್ಸೈಟಿ, ಫಿಯರ್ ಎಲ್ಲನೂ ಬಂದು ಯಾವಾಗ ನಾವು ಆ್ಯಕ್ಷನ್ ತೊಗೊಳ್ಳಿಲ್ಲ, ಗೊತ್ತು ನಮಗೆ ಇದನ್ನು ಮಾಡಬೇಕಂತ, ಯಾವಾಗ ಅದನ್ನು ಮಾಡೋದಿಲ್ಲ ಆವಾಗ ನಮ್ಮ ಮೈಂಡು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗೋದು, ಓವರ್ ಆ್ಯಕ್ಟಿವ್ ಆಗೋದು, ಆ್ಯಂಗ್ಸೈಟಿ ಜಾಸ್ತಿ ಆಗೋದು, ಫಿಯರ್ ಆಗೋದು. ಯಾಕೆಂದರೆ ಲೈಕ್ ವಿ ಆರ್ ಮಿಸ್ಸಿಂಗ್ ಅಂತ ಹೇಳಿ. ಸೊ ಆ ರೆಸ್ಟ್ಲೆಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಸ್ಟೆಪ್ ತೊಗೊಂಡಾಗ, ಒಂದು ಆ್ಯಕ್ಷನ್ ತೊಗೊಂಡಾಗ, ಒಂದು ಲೈನ್ ಬರೆದಾಗ, ಒಂದು ರೆಮಿಡಿನ ಉಪಯೋಗಿಸ್ಕೊಂಡಾಗ, ಒಂದು ವಾಕಿಗೆ ಹೋದಾಗ, ಲೈಕ್ ಓವರ್ ವರ್ಕ್ ಮಾಡ್ತಿದ್ರೆ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡಿದಾಗ, ದೇರ್ ಆರ್ ಸಮಥಿಂಗ್ ಯು ಹ್ಯಾವ್ ಟು ಡೂ ಏಪ್ರಿಲ್ ಮಂತಲ್ಲಿ ಆ ಬ್ಯಾಲೆನ್ಸನ್ನ ತರೋದಕ್ಕೆ ನಿಮ್ಮ ಲೈಫಲ್ಲಿ. ಲುಕ್ ಎಟ್ ದಟ್, ಕೆಳಗಡೆ ಇರೋವಂಥ ಕಾರ್ಡೇನೆ ಟೆಂಪ್ರೆನ್ಸ್ ಕಾರ್ಡ್ ಬಂದು ಪ್ಯೂರ್ ಮೆಸೇಜ್ ಆಫ್ ಬ್ಯಾಲೆನ್ಸ್. ನಮ್ಮ ಲೈಫಲ್ಲಿ ಎಷ್ಟು ಮಟ್ಟಿಗೆ ಆ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ, ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮಗೆ. ಗ್ರೂಪ್ ನಂಬರ್ 1, ಲೈಕ್ ಪ್ಲೀಸ್ ಡೋಂಟ್ ಓವರ್ ಡೂ ಆರ್ ಅಂಡರ್ ಡೂ, ಬ್ಯಾಲೆನ್ಸ್ಡ್ ಆಗಿ ಮಾಡಿ. ಈಗ ಎಕ್ಸಸೈಸ್ ಮಾಡೋಕ್ಕೆ ಹೋದರೆ ನೀವು ಒಂದು ದಿನಕ್ಕೆ 150 ಸಿಟಪ್ಸ್ ಮಾಡಿಬಿಟ್ಟು ಲೈಕ್ ನೀ ಡ್ಯಾಮೇಜ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ 3 months ನಾವು ವರ್ಕೌಟ್ ಮಾಡೋಕ್ಕಾಗಲ್ಲ. ಆ ಥರ ಎನರ್ಜಿ, ಅಥವಾ ಏನೂ ಮಾಡ್ದಿರಾ ಲೈಕ್ ಟೈಮ್ ವೇಸ್ಟ್ ಮಾಡುವಂಥ ಎನರ್ಜಿ. ಅನದರ್ ಇಂಪಾರ್ಟೆಂಟ್ ಥಿಂಗ್ ನಮಗೆ ಏಪ್ರಿಲ್ ಮಂತಲ್ಲಿ, ಅಗೈನ್ ಇದು ಥಿಂಕ್ ಮೇಲೆ ಈ ಕಾರ್ಡ್ ಬರ್ತಾ ಇರೋದು, ಸಿಚುವೇಶನ್ಸ್ನ ಡೌಟ್ ಮಾಡ್ತಾ ಇರೋದು, ಐಡಿಯಾಸ್ನ ಡೌಟ್ ಮಾಡ್ತಾ ಇರೋದು, ಇಂಟ್ಯೂಷನನ್ನು ಡೌಟ್ ಮಾಡ್ತಾ ಇರೋದು. ಆ್ಯಕ್ಚುಲಾಗಿ ನಮಗೆ ಗೊತ್ತು ಅದನ್ನು ಮಾಡಬೇಕಂತ ಹೇಳಿ, ಬಟ್ ಮಾಡ್ತಾ ಇಲ್ಲ. ಲೈಕ್ ಫಾರ್ ಎಕ್ಸಾಂಪಲ್
ನಿಮಗೆ ಅಗೇನ್ ಆ ಊಟದ ವಿಚಾರ ಬಂದಾಗ 7 o'clock ಮೇಲೆ ಸ್ವೀಟ್ ತಿನ್ನೋದು ಇಟ್ ಈಸ್ ನಾಟ್ ವೆರಿ ಗುಡ್ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಬಟ್ ಮನೆಯಲ್ಲಿ ಎಲ್ಲರೂ ತಿಂತಾ ಇದ್ದಾರೆ, ಸೊ ಹಾಗಾಗಿ ಸರಿ 1 ಪೀಸ್ ತಿಂದರೆ ಏನಾಗೋಗೋದಿಲ್ಲ ಅಂತ ಹೇಳಿ ಯು ಆರ್ ಫಾಲೋಯಿಂಗ್ ದ ಬ್ಯಾಡ್ ಎಕ್ಸಾಂಪಲ್ ಅನ್ನೋ ಥರ, ಯು ಆರ್ ಫಾಲೋಯಿಂಗ್ ದ ರಾಂಗ್ ಕ್ರೌಡ್, ಫಾಲೋಯಿಂಗ್ ದ ಬ್ಯಾಡ್ ಎಕ್ಸಾಂಪಲ್, ಫಾಲೋಯಿಂಗ್ ಸಮಥಿಂಗ್ ದಟ್ ಈಸ್ ನಾಟ್ ರೈಟ್ ನಮಗೆ ನಮ್ಮ ಇಂಪ್ರೂವ್ಮೆಂಟ್ಗೆ, ನಮ್ಮ ಗ್ರೋತ್ಗೆ ಏಪ್ರಿಲ್ ಮಂತಲ್ಲಿ. ಸೊ ಮೇಕ್ ಶ್ಯೂರ್ ನೀವು ಯಾರನ್ನು ಫಾಲೋ ಮಾಡ್ತಾ ಇದ್ದೀರಾ, ಯಾವ ಇನ್ಫಾರ್ಮೇಷನನ್ನು ಫಾಲೋ ಮಾಡ್ತಾ ಇದ್ದೀರಾ, ಅಥವಾ ಯಾರಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಏಪ್ರಿಲ್ ಮಂತಲ್ಲಿ. ಸೊ ದಟ್ ಪ್ಲೀಸ್ ಫಾಲೋ ಯೋರ್ ನಾಲೆಜ್. ನಿಮಗೆ ಇಂಟ್ಯೂಟಿವ್ ಆಗಿ ಏನು ಅನಿಸುತ್ತೆ ಅದನ್ನು ಫಾಲೋ ಮಾಡಿ. ಆ್ಯಂಡ್ ಆಲ್ಸೋ ಸ್ವಲ್ಪ ಆಪ್ಟಿಮಿಸ್ಟಿಕ್ ಎನರ್ಜಿಗಿಂತ ಸ್ವಲ್ಪ ಡೌಟ್ ಪಡ್ತಾ ಇರೋದು ಜಾಸ್ತಿ ನಾವು. ಎಲ್ಲನೂ ಲೈಕ್ ಇದಾಗತ್ತಾ ಅದಾಗತ್ತಾ, ಲೈಕ್ ವಿ ಆರ್ ಕೈಂಡ್ ಆಫ್ ಕ್ವಶನಿಂಗ್ ಅ ಲಾಟ್ ಏಪ್ರಿಲ್ ಮಂತಲ್ಲಿ. ಆ್ಯಕ್ಚುಲಾಗಿ ಏನು ಮಾಡಬೇಕು ಅದನ್ನು ಮಾಡೋದ್ರ ಬದಲು ಇದಾಗಲಿಲ್ಲ ಅಂದರೆ ಇದು ಹೀಗೆ ಫೇಲ್ ಆಗೋದ್ರೆ ಅಥವಾ ಇದು ಹೆಂಗಾಗತ್ತೆ, ವಿ ಆರ್ ಬೀಂಗ್ ವೆರಿ ವೆರಿ ಡಿಫೆನ್ಸಿವ್ ಏಪ್ರಿಲ್ ಮಂತಲ್ಲಿ. ರಿಲ್ಯಾಕ್ಸ್ ಗ್ರೂಪ್ ನಂಬರ್ 1. ಸೊ ರಿಲ್ಯಾಕ್ಸ್ಡ್ ಆಗಿರಿ. ಆ್ಯಂಡ್ ಯಾ ಈ ಕಾರ್ಡಲ್ಲಿ ಐ ಆಮ್ ಸಾರಿ ಸೈಲೆಂಟ್ ಆಗಿದ್ದು ಇಷ್ಟೊತ್ತು, ಯಾಕೆಂದರೆ ಈ ಕಾರ್ಡು ಇಟ್ ಪುಲ್ಡ್ ಮೀ ಇನ್ಸೈಡ್. ಈ ಕಾರ್ಡ್ ಒಳಗಡೆ ಲೈಕ್ ಐ ಫೆಲ್ಟ್ ಲೈಕ್ ನಾನು ಅದ್ರೊಳಗಡೆಗೆ ಹೊಟ್ಟೋದೆ ಈ ಕಾರ್ಡ್ ಒಳಗಡೆಗೆ ಅನ್ನೋ ಥರ. ದಿಸ್ ಇಸ್ ದ ಕಾರ್ಡ್ ಆಫ್ ಸೋಲ್ ಮೆಸೇಜ್ ಅನ್ನೋ ಥರ ಈ ಕಾರ್ಡು. ಲೈಕ್ ಈ ಕಡೆ ಡಿಸ್ಟ್ರಾಕ್ಷನ್ ಇದೆ, ಈ ಕಡೆ ಡಿಸ್ಟ್ರಾಕ್ಷನ್ಸ್ ಇದೆ. ಈ ಕಡೆ ಜನರು ಇನ್ಫ್ಲುಯೆನ್ಸ್ ಇರ್ಬೋದು, ಮೀಡಿಯಾ ಇನ್ಫ್ಲುಯೆನ್ಸ್ ಇರ್ಬೋದು, ಫ್ಯಾಮಿಲಿ ಇನ್ಫ್ಲುಯೆನ್ಸ್ ಇರ್ಬೋದು, ಬೇರೆ ಎಲ್ಲೋ ನೋಡಿದ್ದು ಕೇಳಿದ್ದು ಅಥವಾ ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ನಮ್ಮನ್ನು ಲ್ಯಾಕ್ ಮೆಂಟ್ಯಾಲಿಟಿಗೆ ವಿಕ್ಟಿಮ್ ಮೆಂಟ್ಯಾಲಿಟಿಗೆ ಪುಲ್ ಮಾಡ್ತಾ ಇರೋ ಕಾರ್ಡು. ಈ ಕಾರ್ಡ್ ಬಂದು ವಿ ಆರ್ ಬೀಂಗ್ ವೆರಿ ವೆರಿ ಡಿಫೆನ್ಸಿವ್. ನಮ್ಮನ್ನು ನಾವು ಸೇಫ್ ಗಾರ್ಡ್ ಮಾಡ್ಕೊಳ್ಳೋದಕ್ಕೆ ಮೇ ಬಿ ವಿ ಆರ್ ಅಗ್ರೆಸಿವ್ ಆರ್ ಆರ್ಗ್ಯುಮೆಂಟ್ಸಿಗೆ ಅಥವಾ ಫೈಟಿಗೆ, ಅಥವಾ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ಬಿಡುವಂಥದ್ದು ಅಥವಾ ಸಮಥಿಂಗ್ ಲೈಕ್ ದ್ಯಾಟ್. ಈ ಕಾರ್ಡಲ್ಲಿ ವಿ ಆರ್ ಟ್ರೈಂಗ್ ಟು ಕೈಂಡ್ ಆಫ್ ಬಿಕಮಿಂಗ್ ಲಿಟ್ಲ್ ಬಿಟ್ ಹಾರ್ಶ್ ನಮ್ಮ ಜೊತೆ. ನಾವು ಸೆಲ್ಫ್ ಕ್ರಿಟಿಕ್ಕೂ ಆಗ್ಬೋದು ಇದು, ಅಥವಾ ಹೊರಗಡೆ ನಿಮಗೆ ಗೊತ್ತಿದೆ ಇನ್ಫ್ಲೂಯೆನ್ಸ್ ಆಗ್ತಿದೆ ಅಂತ ಹೇಳಿ ಈ ಕಾರ್ಡಲ್ಲಿ. ಸೊ ಹಾಗಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಈಗ ಫಾರ್ ಎಕ್ಸಾಂಪಲ್ ಆ ಸ್ವೀಟ್ ಎಕ್ಸಾಂಪಲಿಗೆ ಹೋದಾಗ ಅವ್ರು ಕೊಡೋದಕ್ಕೆ ಬಂದಾಗ ಎಲ್ಲ ತೊಗೊಂಡು ಆ ಸ್ವೀಟ್ನ ತಿಂದು ಅವ್ರಿಗೆ ನೋವಾಗಬಾರ್ದು ಅಂತ ಹೇಳಿ ನಿಮ್ಮ ಒಂದು ಡೈಜೆಷನನ್ನು ಪ್ರಾಬ್ಲಮ್ ಮಾಡ್ಕೊಳ್ಳೋದು. ಅಥವಾ ಸೆಕೆಂಡ್ ಕೇಸ್ ಬಂದು ದ ಅದರ್ ಆಪ್ಷನ್ ಬಂದು ಡಿಫೆನ್ಸಿವ್ ಆಗೋದು. ನಿಮಗೆ ಗೊತ್ತು ನಾನು ಇಷ್ಟೊತ್ತಲ್ಲಿ ತಿನ್ನಲ್ಲ ಅಂತ ಹೇಳಿ ತಿರ್ಗಾ ತೊಗೊಂಡು ಬರ್ತೀರಾ, ನನ್ನ ಗ್ರೋತ್ ಬಗ್ಗೆ ನಿಮಗೆ ಕಾಳಜಿನೇ ಇಲ್ಲ, ನಾನು ಎಷ್ಟು ಅಂತ ಹೇಳಿ ನಿಮಗೆ. ಸೊ ವಿ ಕ್ಯಾನ್ ಗೆಟ್ ಅಗ್ರೆಸಿವ್ ಹೊರಗಡೆ ಜನರ ಮೇಲೆ, ಬಿಕಾಸ್ ವಿ ಆರ್ ಟ್ರೈಂಗ್ ಟು ಪ್ರೊಟೆಕ್ಟ್ ನಮ್ಮ ಬೌಂಡ್ರಿನ. ಸೊ ಅದಕ್ಕೆ ಅಗೇನ್ ಹೌ ಕ್ಯಾನ್ ವಿ ಬ್ಯಾಲೆನ್ಸ್ ಅದು? ಲಿಸನ್ ಟು ಯುವರ್ ಸೋಲ್ ವಾಯ್ಸ್. ಸೊ ಯು ಡೋಂಟ್ ಹ್ಯಾವ್ ಟು ಫೈಟ್ ಮಾಡಿ ಡಿಫೆಂಡ್ ಮಾಡಬೇಕಾಗಿಲ್ಲ. ಫಾಲೋ ಮಾಡಿ ನಿಮ್ಮ ಹೆಲ್ತ್ನ ಅಥವಾ ನಿಮ್ಮ ಗ್ರೋತ್ನೂ ಸ್ಟಾಪ್ ಮಾಡಬೇಕಾಗಿಲ್ಲ. ಲಿಸನ್ ಟು ಯುವರ್ ಸೋಲ್, ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್. ಗ್ರೂಪ್ ನಂಬರ್ 1, ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ಏಪ್ರಿಲ್ ಮಂತಲ್ಲಿ. ಭಯನ ನಂಬೇಡಿ, ನಿಮ್ಮ ಒಳಗಡೆ ಬರ್ತಾ ಇರುವಂತಹ ಸಾಫ್ಟ್ನೆಸ್ನ, ನಿಮ್ಮ ಮೇಲಿರೋ ನಿಮ್ಮ ನಂಬಿಕೆನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಏಪ್ರಿಲ್ ಮಂತಲ್ಲಿ. ಏಕೆಂದರೆ ಹೊರಗಡೆಯಿಂದ ಡಿಸ್ಟ್ರಾಕ್ಷನ್ಸು ಅಥವಾ ಇನ್ಫ್ಲುಯೆನ್ಸಸ್ಸು ಅಥವಾ ನಮ್ಮದೇ ಭಯ ನಮ್ಮನ್ನು ಇನ್ಫ್ಲುಯೆನ್ಸಸ್ ಮಾಡೋ ಚಾನ್ಸಸ್ ಇರುತ್ತೆ. ಜಸ್ಟ್ ಬಿ ಪೇಷಂಟ್. ಸ್ವಲ್ಪ ಏಪ್ರಿಲ್ ಮಂತಲ್ಲಿ ನಿಮ್ಮ ಬಗ್ಗೆ ನೀವು ಅಥವಾ ಸಿಚುವೇಶನ್ ಬಗ್ಗೆ ಬ್ರಿಂಗ್ ಅ ಲಾಡ್ ಆಫ್ ಬ್ಯಾಲೆನ್ಸ್ ನಿಮ್ಮ ಲೈಫಲ್ಲಿ. ಏಪ್ರಿಲ್ ಮಂತಲ್ಲಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರಿ. ನಿಮಗೆ ಖುಷಿ ಕೊಡುವಂಥ ಕೆಲಸಗಳು ಸ್ವಲ್ಪ ಜಾಸ್ತಿ ಮಾಡಿ. ಆ್ಯಂಡ್ ಸ್ವಲ್ಪ ಟೇಕ್ ಇಟ್ ಸ್ಲೋ. ಅಗೇನ್ ಈ ಕಾರ್ಡು ಅಷ್ಟೇ, ವಿ ಆರ್ ಓವರ್ ಥಿಂಕಿಂಗ್. ಸ್ವಲ್ಪ ಓವರ್ ಥಿಂಕಿಂಗ್ ಜಾಸ್ತಿ ಇರೋ ಸಾಧ್ಯತೆ ಇದೆ ಏಪ್ರಿಲ್ ಮಂತಲ್ಲಿ. ಡೋಂಟ್ ಫಾಲ್ ಫಾರ್ ದಟ್ ಟ್ರ್ಯಾಪ್, ಡೋಂಟ್ ಫಾಲ್ ಫಾರ್ ದಟ್ ವಿಕ್ಟಿಮ್ ಮೆಂಟ್ಯಾಲಿಟಿ ಆರ್ ಲ್ಯಾಕ್ ಮೆಂಟ್ಯಾಲಿಟಿ, ಅಥವಾ ಹೊರಗಡೆ ಇನ್ಫ್ಲೂಯೆನ್ಸಸ್ಸಿಂದ ಆಗುವಂತಹ ಡಿಸ್ಟರ್ಬೆನ್ಸಸ್ಗಳು. ಅದನ್ನು ತೀರಾ ಪರ್ಸ್ನಲ್ ಆಗಿ ತೊಗೊಳ್ಬೇಡಿ, ತಲೆಗೆ ಹಚ್ಕೊಳ್ಬೇಡಿ. ಅದನ್ನು ಸೀರಿಯಸ್ ಆಗಿ ತೊಗೊಂಡು ನಿಮ್ಮ ಪೀಸ್ ಆಫ್ ಮೈಂಡನ್ನು ಹಾಳು ಮಾಡ್ಕೊಳ್ಬೇಡಿ. ಸೊ ಫೋಕಸ್ ನಿಮ್ಮ ಮೇಲೆ ನೀವು. ದಿಸ್ ಈಸ್ ಆ್ಯಕ್ಷನ್. ಇಲ್ಲಿ ನಾವು ಏನೂ ಮಾಡ್ತಾ ಇಲ್ಲ, ಬರೀ ತಲೆ ಕೆಡ್ಸ್ಕೊಂಡಿದ್ದೀವಿ. ಇಲ್ಲಿ ನಾವು ಓವರ್ ಆಗಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಗೇನ್ ಲೈಕ್ ಬ್ರಿಂಗಿಂಗ್ ದ ಫೈನ್ ಲೈನ್. ಎಲ್ಲಿ ನಾವು ರೆಸ್ಟ್ ಮಾಡಬೇಕು, ಈ ಓವರ್ ಥಿಂಕಿಂಗಿನ ಹೇಗೆ ನಾವು ರಿಲ್ಯಾಕ್ಸ್ ಮಾಡಬೇಕು, ಈ ಓವರ್ ಆ್ಯಕ್ಷನ್ ತೊಗೊಳ್ಳೋ ಎನರ್ಜಿನ ಹೇಗೆ ಸ್ವಲ್ಪ ಕಾಮ್ ಮಾಡಬೇಕು. ಸೊ ಇದೆರಡರ ಮಧ್ಯನೂ ನಾವು ನಮ್ಮ ಇನ್ನರ್ ವಾಯ್ಸನ್ನು ಕೇಳ್ತಾ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ, ಸ್ವಲ್ಪ ಪೇಷನ್ಸ್ ಆಗಿ, ಸ್ವಲ್ಪ ಸಮಾಧಾನವಾಗಿ ಸಿಚುವೇಶನನ್ನು ಹ್ಯಾಂಡಲ್ ಮಾಡಿದಾಗ ದಿಸ್ ಕ್ಯಾನ್ ಬಿ ಅ ವೆರಿ ಪ್ರೊಡಕ್ಟಿವ್ ಮಂತ್. ಬಟ್
ನಾವು ಕಾಮ್ ಆಗಿರೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪೇಷನ್ಸ್ ಆಗಿರೋದು ವೆರಿ ಇಂಪಾರ್ಟೆಂಟ್. ನಮ್ಮ ಏಪ್ರಿಲ್ ಮಂತಲ್ಲಿ ಇದನ್ನು ಪ್ರೊಡಕ್ಟಿವ್ ಆಗಿ ನಮಗೆ ಉಪಯೋಗ ಆಗೋ ಥರ ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ವಿ ನೀಡ್ ಅ ಬಿಟ್ ಆಫ್ ಎಕ್ಸ್ಟ್ರಾ ಪೇಷನ್ಸ್ ನಮಗೆ ಏಪ್ರಿಲ್ ಮಂತಲ್ಲಿ. ಬಟ್ ಅಗೇನ್ ಈ ಕಾರ್ಡ್ ಬರ್ತಾ ಇರೋದು ಇಟ್ಸ್ ಅ ಗುಡ್ ನ್ಯೂಸ್. ಯಾಕೆಂದರೆ ದಿಸ್ ಇಸ್ ಅ ಕಾರ್ಡ್ ಆಫ್ ಪ್ರೊಡಕ್ಷನ್, ಲೈಕ್ ಪ್ರೊಡಕ್ಟಿವಿಟಿ. ಆ್ಯಕ್ಚುಲಾಗಿ ನಮ್ಗೆ ಬೇಕಾಗಿರೋ ಕೆಲಸನೆಲ್ಲ ಮಾಡ್ಬೋದು ನಾವು ಈ ಬ್ಯಾಲೆನ್ಸ್ಡಾಗಿ ನಾವು ಆ್ಯಕ್ಷನ್ಸ್ ತೊಗೊಂಡಾಗ. ಅಗೇನ್ ನಾವು ಸ್ಟಾರ್ಟಿಂಗಲ್ಲಿ ಶುರು ಮಾಡ್ದಂಗೆ ಐಡಿಯಾ ಬರ್ತಾ ಇದೆ, ಬಟ್ ನಾವು ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀವ. ಓವರ್ ಆ್ಯಕ್ಟಿವ್ ಆಗೋದಲ್ಲ, ಜಸ್ಟ್ ಎನಫ್ ಆ್ಯಕ್ಷನ್, ಬೇಕಾಗಿರೋಷ್ಟು ನೆಸಸರಿ ಆ್ಯಕ್ಷನ್ಸ್ ತೊಗೊಳ್ಳೋದು ನಮ್ಮ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ. ಹಾಗೆ ನಾವು ವರ್ಕೌಟ್ ಮಾಡೋದು ವೆಯ್ಟ್ ಲಾಸ್ ಮಾಡೋದಕ್ಕೆ ಅಥವಾ ನಮ್ಮ ಬಿಸ್ನೆಸ್ ಡೆವಲಪ್ ಮಾಡೋದಕ್ಕೆ ಬೇಕಾಗಿರೋಂಥ ಆ್ಯಕ್ಷನ್ಸ್ ತೊಗೊಳ್ಳೋದು. ಟೇಕ್ ಒನ್ ಆ್ಯಕ್ಷನ್, ಒಂದು 20 ಆ್ಯಕ್ಷನ್ಸ್ ತೊಗೊಳ್ಳೋದು, ಅದೇ 150 ಸಿಟಪ್ ಮಾಡೋದು, ದಟ್ ಈಸ್ ನಾಟ್ ಅ ಹೆಲ್ದಿ ಆ್ಯಕ್ಷನ್. ಅದನ್ನು ಯಾರೂ ಆ್ಯಕ್ಷನ್ ಅಂತ ಹೇಳೋದಿಲ್ಲ, ದಟ್ ಈಸ್ ಓವರ್ ಆ್ಯಕ್ಟಿಂಗ್ ಅದು. ಸೊ ಡೋಂಟ್ ಡೂ ಟೂ ಮಚ್. ಓಕೆ, ಟೇಕ್ ಜಸ್ಟ್ ಎನಫ್ ಆ್ಯಕ್ಷನ್. ಆ್ಯಕ್ಚುಲಿ ದಿಸ್ ಕ್ಯಾನ್ ಬಿ ಅ ವೆರಿ ವೆರಿ ಪ್ರೊಡಕ್ಟಿವ್ ಮಂತ್ ನಿಮಗೆ. ಜಸ್ಟ್ ಎನಫ್ ರೈಟ್ ಕೈಂಡ್ ಆಫ್ ಆ್ಯಕ್ಷನ್ಸ್ ತೊಗೊಂಡಾಗ, ಸೊ ಈ ಇನ್ಫ್ಲುಯೆನ್ಸಸ್ಗಳಿಂದ ಎಲ್ಲ ದೂರ ಇದ್ದಾಗ, ವೆನ್ ಯು ಮೈಂಡ್ ಯೋರ್ ಬಿಸ್ನೆಸ್ ಅಲ್ಲ ಏಪ್ರಿಲ್ ಮಂತಲ್ಲಿ, ದಿಸ್ ಕ್ಯಾನ್ ಬಿ ಅ ವೆರಿ ಪ್ರೊಡಕ್ಟಿವ್. ವಿ ಹ್ಯಾವ್ ಎಂಪ್ರೆಸ್ ಕಾರ್ಡ್. ದಿಸ್ ಇಸ್ ಬ್ಯೂಟಿಫುಲ್. ಓಕೆ, ಎಂಪ್ರೆಸ್ ಕಾರ್ಡ್ ಬಂದು ಶಿ ಈಸ್ ಹ್ಯಾಪಿ. ಅವ್ರ ಗಾರ್ಡನಲ್ಲಿ ಕೂತ್ಕೊಂಡು ಅವ್ರ ಗಾರ್ಡನಲ್ಲಿ ಬೆಳೆದಿರೋ ಅಂಥ ಗ್ರೀನರಿನ ನೋಡಿಕೊಂಡು ಶಿ ಈಸ್ ಜಸ್ಟ್ ಮೈಂಡಿಂಗ್ ಹರ್ ಬಿಸ್ನೆಸ್. ಅವ್ರ ಬಿಸ್ನೆಸ್ನ ಅವ್ರು ನೋಡ್ಕೊಳ್ತಾ ಇರೋದು, ಅವ್ರ ಗ್ರೋತ್ನ ಅವ್ರು ನೋಡ್ಕೊಳ್ತಾ ಇರೋದು. ಆ್ಯಕ್ಚುಲಾಗಿ ಕಾನ್ಸೆಪ್ಟ್ ಏನಂತ ಅಂದರೆ, ಈ ಒಂದು ಗಾರ್ಡನ್ ಏನೇನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಆ ಕ್ಯಾಸಲ್ಲು, ಆ ಗಾರ್ಡನ್ನು ಅಂದರೆ ಅವ್ರ ಅರಮನೆ, ಆ ಗಾರ್ಡನ್ ಏನು ಎಂಪ್ರೆಸ್ ಕ್ರಿಯೇಟ್ ಮಾಡ್ಕೊಂಡಿರೋದು, ಅದು ಹೊರ ಪ್ರಪಂಚದಿಂದ ಹೊರಗಡೆ ಜನರು ಈ ಗಾರ್ಡನಿಗೆ ಎಂಟರ್ ಆಗಬೇಕಂತ ಅಂದರೆ ಎಷ್ಟೊಂದು ಬ್ಯಾರಿಯರ್ನ ಕ್ರಾಸ್ ಮಾಡಿ ಇಲ್ಲಿಗೆ ಎಂಟರ್ ಆಗಬೇಕು. ಬಿಕಾಸ್ ಅಷ್ಟು ಬೌಂಡ್ರಿ ಹಾಕಿರ್ತಾರೆ ಆ್ಯಂಡ್ ಅಷ್ಟು ದೂರ ಅವ್ರ ಮನೆ ಅಥವಾ ಈ ಗಾರ್ಡನ್ ಏನೇನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇಲ್ಲಿಗೆ ರೀಚ್ ಆಗೋದಕ್ಕೆ ಯು ನೀಡ್ ಲಾಡ್ ಆಫ್ ಪರ್ಮಿಷನ್ಸ್. ಅಷ್ಟು ಸುಲಭವಾಗಿ ಇಲ್ಲಿ ಎಂಟ್ರಾಗಿ ಇಷ್ಟು ಕಾಮ್ ಸಿರೀನಾಗಿ ಕೂತಿರೋಂಥ ಎಂಪ್ರೆಸ್ಸನ್ನು ನಾವು ಡಿಸ್ಟರ್ಬ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಶಿ ನೋಸ್ ಅವ್ರ ವ್ಯಾಲ್ಯೂ ಏನು ಅಂತ ಹೇಳಿ, ಅವ್ರ ಪೊಟೆನ್ಷಿಯಲ್ ಏನು ಅಂತ ಹೇಳಿ, ಅವ್ರ ಕೆಪಾಸಿಟಿ ಏನು ಅಂತ ಹೇಳಿ. ಅಷ್ಟು ಸುಲಭವಾಗಿ ಹೊರಗಡೆ ಜನರು ಬಂದು ಇಷ್ಟು ಪವರ್ಫುಲ್ ಪೊಸಿಷನಲ್ಲಿ ಕೂತಿರೋರನ್ನ ಯಾರು ಡಿಸ್ಟರ್ಬ್ ಮಾಡೋದಕ್ಕಾಗೋದಿಲ್ಲ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್. ನಿಮಗೆ ಹೊರಗಡೆಯಿಂದ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಬಿಡಬೇಡಿ. ಬೌಂಡ್ರಿ ಸೆಟ್ ಮಾಡಿ, ಬಟ್ ಅಗ್ರೆಸಿವ್ ಆಗೋ ನೆಸೆಸಿಟಿ ಇಲ್ಲ, ಆರ್ಗ್ಯೂ ಮಾಡೋ ನೆಸೆಸಿಟಿ ಇಲ್ಲ. ಸಿಂಪಲ್ ಆಗಿ ಕ್ವೈಟಾಗಿ ನಿಮ್ಮ ಲೈಫ್ನ ಲೀಡ್ ಮಾಡೋದು ಏಪ್ರಿಲ್ ಮಂತಲ್ಲಿ. ಜಸ್ಟ್ ಎನಫ್ ಆ್ಯಕ್ಷನ್ ತೊಗೊಳ್ಳೋದು, ಓವರಾಗಿ ಯಾವುದು ಮಾಡ್ದಿರಾ ಅಥವಾ ಏನು ಮಾಡ್ದಿರಾನು ಇಲ್ದಿರಾ, ಜಸ್ಟ್ ಡೂಯಿಂಗ್ ದ ರೈಟ್ ಕೈಂಡ್ ಆಫ್ ಪ್ರೊಡಕ್ಟಿವ್ ಆ್ಯಕ್ಷನ್ಸ್ ತೊಗೊಂಡಾಗ ದಿಸ್ ಈಸ್ ಆ್ಯಕ್ಚುಲಿ ಅ ವಂಡರ್ಫುಲ್ ಮಂತ್ ನಿಮಗೆ. ನಿಮ್ಮ ಪರ್ಸ್ನಲ್ ಗ್ರೋತ್ಗೆ, ನಿಮ್ಮ ಪರ್ಸ್ನಲ್ ಮೈಂಡ್ ಸೆಟ್ ಶಿಫ್ಟ್ಗೆ, ಫಾರ್ ಎನಿಥಿಂಗ್ ರಿಲೇಟೆಡ್ ಟು ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ಗೆ. ಅದ್ರ ಬೇರೆಯವ್ರ ಒಪಿನಿಯನ್ ನೆಸೆಸಿಟಿ ಇಲ್ಲ, ಎಕ್ಸಸೈಸ್ ಮಾಡೋದಕ್ಕೆ ಬೇರೆಯವ್ರ ಒಪಿನಿಯನ್ ನೆಸೆಸಿಟಿ ಇಲ್ಲ. ಸೊ ಎನಿಥಿಂಗ್ ನಿಮ್ಮ ಇಂಪ್ರೂವ್ಮೆಂಟ್ಗೆ, ಫಿಸಿಕಲ್ ಇಂಪ್ರೂವ್ಮೆಂಟ್, ಮೆಂಟಲ್ ಇಂಪ್ರೂವ್ಮೆಂಟ್, ಸೆಲ್ಫ್ ಇಂಪ್ರೂವ್ಮೆಂಟ್, ಸ್ಪಿರಿಚುವಲ್ ಇಂಪ್ರೂವ್ಮೆಂಟ್ಗೆ ದಿಸ್ ಈಸ್ ಅ ಫಂಟಾಸ್ಟಿಕ್ ಏಪ್ರಿಲ್ ಮಂತ್. ಓಕೆ, ಸೊ ಕೆಳಗಡೆ ಕಮೆಂಟ್ ಮಾಡಿ, ಲೈಕ್ ಐ ವಿಲ್ ಮೈಂಡ್ ಮೈ ಬಿಸ್ನೆಸ್ ಅಂತ ಹೇಳಿ, ಆರ್ ಐ ಪ್ರೊಟೆಕ್ಟ್ ಮೈ ಗಾರ್ಡನ್ ಅಂತ ಹೇಳಿ, ಐ ಪ್ರೊಟೆಕ್ಟ್ ಮೈ ಹಾರ್ಟ್ ಅಥವಾ ಐ ಪ್ರೊಟೆಕ್ಟ್ ಮೈ ಬೌಂಡ್ರಿ ಅಂತ ಹೇಳಿ, ಇನ್ ಅ ವೆರಿ ಜೆಂಟಲ್ ವೇ, ಅಗ್ರೆಸಿವ್ ಆಗಲ್ಲ. ಆಲ್ರೈಟ್, ಸೊ ಅದು ನಿಮ್ಮ ಏಪ್ರಿಲ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ಗ್ರೂಪ್ ನಂಬರ್ 1. ಹೋಪ್ಫುಲಿ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಅನಿಸುತ್ತೆ ಜಾಸ್ತಿ ಮಾಡಿ ಖುಷಿಯಾಗಿರಿ. ಆ್ಯಂಡ್ ಆಲ್ಸೋ ಡ್ರೀಮ್ ಡಿಕೋಡ್ ಕೋರ್ಸಿಗೆ ಕೆಳಗಡೆ ಲಿಂಕ್ ಇರುತ್ತೆ, ಜಾಯ್ನ್ ಆಗೋದು ಮರಿಬೇಡಿ. ಐ ವಿಲ್ ಸಿ ಯು ಆನ್ ಮಾರ್ಚ್ 29 ಬೆಳಗ್ಗೆ 10 ಗಂಟೆಗೆ ಇನ್ ದ ಕ್ಲಾಸ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಏಪ್ರಿಲ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ತೋರಿಸ್ತಾ ಇರೋದು ನಿಮ್ಮ ಹಾರ್ಟ್ ಚಕ್ರಾನ, ನಿಮ್ಮ ಹಾರ್ಟ್ ಸ್ಪೇಸ್ನ. ಸೊ 2025 ಅಂತ ಹೇಳೋದಕ್ಕೆ ಹೋದೆ, ಮೇ ಬಿ ದೇರ್ ಇಸ್ ಸಮ್ ಕೈಂಡ್ ಆಫ್ ಅ ಸೈಕಲ್ 2025ಅಲ್ಲಿ ಅಥವಾ 5 ಇಯರ್ಸ್ ಮುಂಚೆ ಶುರು ಆದಂಥ ಸೈಕಲ್ಲು ಸಮಥಿಂಗ್ ಇಸ್ ಕಮ್ಮಿಂಗ್ ಟು ಆ್ಯನ್ ಎಂಡ್ ಅಥವಾ ಆಲ್ರೆಡಿ ಎಂಡ್ ಆಗಿರ್ಬೋದು. ಸೊ ಏಪ್ರಿಲ್ ಮಂತ್ ಬಂದು ಪ್ರಾಬಬ್ಲಿ ಇಟ್ ಇಸ್ ಅ ಸ್ಟೇಜ್ ನೆಕ್ಸ್ಟ್ ಸೈಕಲ್ಗೆ ಅಥವಾ ನೆಕ್ಸ್ಟ್ ಫೇಸ್ಗೆ ಮುಂದೆ ಹೋಗೋದಕ್ಕೆ. ಐ ಡೋಂಟ್ ನೋ, ಮೇ ಬಿ 15 ಇಯರ್ಸ್ ಸೈಕಲ್, 20 ಇಯರ್ಸ್ ಸೈಕಲ್, 25 ಇಯರ್ಸ್ ಸೈಕಲ್, ಸಮಥಿಂಗ್ ಹ್ಯಾಸ್ ಎಂಡೆಡ್ ರೀಸೆಂಟಾಗಿ. ಅಥವಾ ನೀವು ಯಾವುದಾದ್ರೂ ಕಾರ್ಮಿಕ್ ಕ್ಲಿಯರೆನ್ಸ್ ಮಾಡ್ತಾ ಇದ್ದಿದ್ರೆ, ಆನ್ಸೆಸ್ಟ್ರಲ್ ಕ್ಲಿಯರೆನ್ಸ್ ಮಾಡ್ತಿದ್ರೆ, ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್ ರೀಸೆಂಟಾಗಿ. ಯಾವುದಾದ್ರೂ ರಿಚುವಲ್ ಮಾಡಿದರೆ ಈ ಫುಲ್ ಮೂನ್ ಟೈಮಲ್ಲಿ ಯಾವುದಾದ್ರೂ
ಪಾಸ್ಟ್ ಕಾರ್ಮಿಕ್ ಸೈಕಲನ್ನು ಕ್ಲೋಸ್ ಮಾಡೋದಕ್ಕೆ ಅಂತ ಹೇಳಿ ಇಂಟೆನ್ಷನನ್ನು ಸೆಟ್ ಮಾಡಿದರೆ ಇಟ್ ಈಸ್ ವರ್ಕಿಂಗ್, ಅಥವಾ ಅದು ಆಲ್ರೆಡಿ ವರ್ಕ್ ಆಗಿದೆ. ಆ್ಯಂಡ್ ದೆನ್ ಯು ಆರ್ ಮೂವಿಂಗ್ ಈ ಹೊಸ ಸೈಕಲಿಗೆ, ಸೈಕಲ್ ಆಫ್ ಅಬಂಡೆನ್ಸ್ ಅಂತ. ಇನ್ ಕೇಸ್ ನಿಮಗೆ ಅಬಂಡೆನ್ಸ್ ಮನಿ ಲೈಕ್ ರಿಸೋರ್ಸಸಲ್ಲಿ ಗ್ರೋತ್ ಆಗ್ತಾ ಇರಲಿಲ್ಲ ಅಂದರೆ, ದೇರ್ ವಾಸ್ ಲಾಟ್ ಆಫ್ ಅಬ್ಸ್ಟಿಕಲ್ಸ್, ಏನು ಮಾಡಿದ್ರು ಈ ಈ ಒಂದು ಬ್ಯಾರಿಯರನ್ನು ಕ್ರಾಸ್ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥ ಒಂದು ಎನರ್ಜಿನಲ್ಲಿದ್ದರೆ, ಯು ಹ್ಯಾವ್ ಸಕ್ಸಸ್ಫುಲಿ ಆ ಒಂದು ಸೈಕಲಿಂದ, ಕಾರ್ಮಿಕ್ ಲೂಪಿಂದ ಬ್ರೇಕ್ ಮಾಡಿ ನೆಕ್ಸ್ಟ್ ಸೈಕಲ್ಗೆ ಹೋಗ್ತಾ ಇರೋ ಥರ ಇದೆ. ಎಸ್ಪೆಷಲಿ ನೀವು ರೀಸೆಂಟಾಗಿ ಯಾವುದಾದ್ರೂ ರಿಲೀಸಿಂಗು, ಕಾರ್ಮಿಕ್ ಕ್ಲೆನ್ಸಿಂಗು, ಅಥವಾ ರೀಸೆಂಟಾಗಿ ನಿಮ್ಗೆ ಅನಿಸಿದರೆ ನಿಮ್ಮ ಬಾಡಿನಲ್ಲಿ, ನಿಮ್ಮ ಮೈಂಡಲ್ಲಿ, ನಿಮ್ಮ ಸೋಲಲ್ಲಿ ಲೈಕ್ ಸಮಥಿಂಗ್ ಶಿಫ್ಟೆಡ್ ನನ್ನಲ್ಲಿ ಅಥವಾ ನನ್ನ ಲೈಫಲ್ಲಿ ಅಂತ ಅನ್ನಿಸ್ತಿದ್ರೆ, ದಿಸ್ ಈಸ್ ಅಗೇನ್ ದ ಕನ್ಫರ್ಮೇಷನ್ ಸಮಥಿಂಗ್ ಹ್ಯಾಸ್ ಶಿಫ್ಟೆಡ್ ಫಾರ್ ಶ್ಯೂರ್ ನಿಮ್ಮ ಎನರ್ಜಿ ಫೀಲ್ಡಲ್ಲಿ. ಸೊ ದಟ್ ನಿಮ್ಮ ನೆಕ್ಸ್ಟ್ ಲೆವೆಲಿಗೆ ಈ ಅನ್ಲಾಕ್ ಮಾಡ್ತಾ ಇರೋದು, ಅಬಂಡೆನ್ಸನ್ನ ಅನ್ಲಾಕ್ ಮಾಡ್ತಾ ಇರೋದು, ಆ್ಯಂಡ್ ಯು ಆರ್ ಅನ್ಲಾಕಿಂಗ್ ಸಮಥಿಂಗ್ ನಿಮ್ಮ ಲೈಫಲ್ಲಿ. ಏಪ್ರಿಲ್ ಮಂತ್ ಬಂದು ಅದಕ್ಕೆ ಪ್ರಿಪರೇಷನ್ ಥರ ಇದೆ, ಅಥವಾ ಹೊಸ ಎನರ್ಜಿಗೆ ಅಡ್ಜಸ್ಟ್ ಆಗ್ತಾ ಇರೋ ಥರ ಇದೆ. ಇನ್ನೂ ಅಷ್ಟು ಕಂಫರ್ಟಬಲ್ ಇಲ್ಲ, ಇನ್ನೂ ಕಂಪ್ಲೀಟಾಗಿ ಮೂವ್ ಆಗಿಲ್ಲ. ದೇರ್ ಇಸ್ ಸಮ್ ಕೈಂಡ್ ಆಫ್ ಲಿಟಲ್ ಬಿಟ್ ಆಫ್ ರೆಸ್ಟ್ಲೆಸ್ನೆಸ್, ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್ ಆರ್ ಸಮಥಿಂಗ್ ಇಸ್ ಶಿಫ್ಟಿಂಗ್ ನಿಮ್ಮ ಲೈಫಲ್ಲಿ. ಏಕೆಂದರೆ ನಿಮಗೆ ಇದ್ರ ಜೊತೆಗೆ ಬರ್ತಾ ಇರೋ ಕಾರ್ಡ್ ಬಂದು ರೂಟ್ಸ್. ದಿಸ್ ಇಸ್ ದ ಕಾರ್ಡ್ ಆಫ್ ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್. ಇದೇನು ಪ್ರಾಬ್ಲಮ್ ಇತ್ತು ಅದರ ರೂಟಿಗೆ ಹೋಗಿ, ಅಥವಾ ಅದರ ರೂಟ್ಸ್ ಬಂದು ಆ್ಯನ್ಸಿಸ್ಟರ್ಸ್ ಕೂಡ, ಲೈಕ್ ನಮ್ಮ ಹಳೆ ರೂಟ್ಸ್ ಎಲ್ಲಿತ್ತು, ಎಲ್ಲಿಂದ ನಮ್ಮ ಆ್ಯನ್ಸಿಸ್ಟ್ರಿ ಸ್ಟಾರ್ಟ್ ಆಯಿತು, ಅಥವಾ ನಿಮ್ಮ ಸ್ಪಿರಿಚುವಲ್ ಸೋಲ್ ರೂಟ್ ಎಲ್ಲಿ, ನಿಮ್ಮ ಸೋಲ್ ಪಾತಲ್ಲಿ ಎಲ್ಲಿ ಬ್ಲಾಕೇಜಸ್ ಇತ್ತು. ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್. ಗ್ರೂಪ್ ನಂಬರ್ 2. ಸೊ ಕೆಳಗಡೆ ಕಮೆಂಟ್ ಮಾಡಿ ಇಫ್ ಯು ಹ್ಯಾವ್ ಬಿನ್ ಸೆನ್ಸಿಂಗ್ ಆ ಶಿಫ್ಟನ್ನ, ಅಥವಾ ನಿಮ್ಮಲ್ಲಿ ಆ ಥರ ಏನಾದರೂ ಬ್ರೇಕ್ ಮಾಡಿದ್ರೆ, ಅಥವಾ ಏನಾದರೂ ರಿಚುವಲ್ ಮಾಡಿದರೆ ಕೆಳಗಡೆ ಕಮೆಂಟ್ ಮಾಡಿ ಎಸ್ ಐ ಡಿಡ್ ದ ರಿಚುವಲ್ ಅಂತ, ಎಸ್ ಅಥವಾ ರಿಚುವಲ್ something like that, so that we know. So something has happened recent pastly that has shifted ನಿಮ್ಮ ಎನರ್ಜಿನ ಈ ಹೊಸ ಸೈಕಲ್ಗೆ. ಸೊ ದಿಸ್ ಈಸ್ ದ ಕನ್ಫರ್ಮೇಷನ್. ಈ ಹೊಸ ಸೈಕಲಿಗೆ ಎಂಟರ್ ಆದಾಗ ದೇರ್ ವಿಲ್ ಬಿ ಲಾಡ್ ಆಫ್ ಟೆಸ್ಟ್ಸ್. ಇವಾಗ ಟೆಸ್ಟ್ ಅನ್ನೋದಕ್ಕಿಂತ ದಿಸ್ ಈಸ್ ನಾಟ್ ಟೆಸ್ಟ್, ಲೈಕ್ ಈ ಹೊಸ ಎನರ್ಜಿಗೆ ಈಗ ಅಬಂಡೆನ್ಸ್ನ ನಾವು ಕ್ಲೇಮ್ ಮಾಡಬೇಕಂತ ಅಂದರೆ ಕೆಲವೊಂದು ಫಿಯರನ್ನು ಫೇಸ್ ಮಾಡಬೇಕು. ದಿಸ್ ಈಸ್ ದ ಮೊಮೆಂಟ್ ಆ ಫಿಯರನ್ನು ಫೇಸ್ ಮಾಡಿ ನಾವು ಯೂನಿವರ್ಸಿಗೆ ಹೇಳೋದು, ದಿಸ್ ಈಸ್ ಮೈನ್, ನನ್ನ ಬರ್ತ್ ರೈಟ್ ಇದು, ಈ ಅಬಂಡೆನ್ಸ್, ಜುಪಿಟರ್ ಗುರುಗ್ರಹ, ದಿಸ್ ಈಸ್ ಅಬಂಡೆನ್ಸ್, ದಿಸ್ ಈಸ್ ಗ್ರೋತ್, ದಿಸ್ ಈಸ್ ಲೈಕ್ lot of money, like I deserve that, I believe I deserve that, I deserve abundance. ಕೆಳಗಡೆ ಕಮೆಂಟ್ ಮಾಡಿ abundance, I deserve abundance ಅಂತ ಹೇಳಿ, abundance is mine ಅಂತ ಹೇಳಿ, I love money ಅಂತ ಹೇಳಿ. ಡೆಫಿನೆಟ್ಲಿ ಯೂಸ್ ಆಲ್ ದ ಕೈಂಡ್ ಆಫ್ ಅಫರ್ಮೇಷನನ್ನು, ಇದನ್ನು ಇನ್ನೂ ಗ್ರೌಂಡ್ ಮಾಡೋದಕ್ಕೆ, ರೂಟ್ ಮಾಡೋದಕ್ಕೆ ಈ ನೆಕ್ಸ್ಟ್ ಸೈಕಲಲ್ಲಿ. ಸೊ ಯು ಆರ್ ಮೂವಿಂಗ್ ಟು ದ ನೆಕ್ಸ್ಟ್ ಸೈಕಲ್. ಸೊ ಸ್ಪೆಸಿಫಿಕ್ ಆಗಿ ಏಪ್ರಿಲ್ ಮಂತಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವೊಂದು ಸಿಚುವೇಶನ್ಗಳು ಬರ್ಬೋದು ನಮ್ಮ ಜೀವನದಲ್ಲಿ ವೇರ್ ಈ ಹಳೆ ಪ್ಯಾಟರ್ನನ್ನು ಟೆಸ್ಟ್ ಮಾಡೋದಕ್ಕೆ ತಿರ್ಗಾ ನಾವು ಹಳೆ ಪ್ಯಾಟರ್ನಿಗೆ ಹೋಗ್ತೀವ ಅಥವಾ ಹೊಸ ಡಿಸಿಷನ್ಸ್ನ ಮಾಡ್ತೀವ ಅಂತ ಹೇಳಿ. ಸೊ ಆ ಥರ ಸಿಚುವೇಶನ್ಗಳಲ್ಲಿ ನೀವು ಮಾಡಬೇಕಾಗಿರೋದು ನಿಮ್ಮ ಶಿಫ್ಟ್ಗೆ, ನಿಮ್ಮ ಈ ಹೊಸ ಮೈಂಡ್ ಸೆಟ್ಟಿಗೆ ಮ್ಯಾಚ್ ಮಾಡುವಂಥ ಡಿಸಿಷನನ್ನು ತಿರ್ಗಾ ಹಳೆ ಡಿಸಿಷನ್ಸನ್ನೇ ಮಾಡೋದಲ್ಲ, ಹಳೆ ಪ್ಯಾಟರ್ನಿಗೆ ಹೋಗೋದಲ್ಲ. ಓಕೆ, ಸೊ ಸ್ವಲ್ಪ ನಾವು ಸ್ಲಿಪ್ಪಾಗಿ ತಿರ್ಗಾ ಹಳೆ ಥರ ಯೋಚನೆ ಮಾಡ್ತಿದ್ರೆ, ಅಥವಾ ಹಳೆ ಡಿಸಿಷನ್ಸ್ ಮಾಡೋದಕ್ಕೆ ಹೋಗಿದ್ರೆ, ಅಥವಾ ಮಾಡಿಬಿಟ್ಟಿದ್ರೆ ದಯವಿಟ್ಟು ನಿಮ್ಮನ್ನು ನೀವು ಕ್ಷಮಿಸಿ. ಆ್ಯಂಡ್ ದೆನ್ ಮೇಕ್ ಅ ನ್ಯೂ ಡಿಸಿಷನ್ಸ್ ನಿಮ್ಮ ಲೈಫಲ್ಲಿ. ಬಟ್ ದೇರ್ ಕ್ಯಾನ್ ಬಿ ಸಿಚುವೇಶನ್ಸ್ ನಮಗೆ ಏಪ್ರಿಲ್ ಮಂತಲ್ಲಿ ವಿಚ್ ಕ್ಯಾನ್ ಟೆಸ್ಟ್ ನಮ್ಮ ಲೈಕ್ ಎಷ್ಟರ ಮಟ್ಟಿಗೆ ನಾವು ಮೂವ್ ಆಗಿದ್ದೀವಿ ನೆಕ್ಸ್ಟ್ ಸೈಕಲ್ಗೆ ಅಂತ ಹೇಳಿ. ರೈಟ್, ಫಾರ್ ಎಕ್ಸಾಂಪಲ್ ಏನು ಎಕ್ಸಾಂಪಲ್ ಕೊಡೋಣ? ಓಕೆ, ಲೆಟ್ಸ್ ಎ ರಿಲೇಷನ್ಶಿಪ್ಪಲ್ಲಿ ಎಲ್ಲರೂ ಸಿಂಗಲ್ ಇಲ್ಲ ಇಲ್ಲಿ, ಅಫ್ಕೋರ್ಸ್ ರಿಲೇಷನ್ಶಿಪ್ಗಳಲ್ಲಿದ್ದೀರಾ. ಜಸ್ಟ್ ಜನ್ರಿಕ್ಕಾಗಿ ಲೆಟ್ಸ್ ಎ ಈಗ ನಾವು ರಿಲೇಷನ್ಶಿಪ್ಪಲ್ಲಿಲ್ಲ, ವಿ ಆರ್ ವೇಟಿಂಗ್ ಸೋಲ್ಮೇಟ್ ರಿಲೇಷನ್ಶಿಪ್ಪಿಗೆ. ಸೊ ಯಾರೋ ನಮ್ಮ ಲೈಫಲ್ಲಿ ಎಂಟರ್ ಆಗ್ತಾರೆ ಅಂತ ಇಟ್ಕೊಳ್ಳಿ. ಸೊ ನಿಮ್ಮ ಪ್ರಕಾರ ನಿಮ್ಮ ಚೆಕ್ ಲಿಸ್ಟಲ್ಲಿ 10 ಐಟಮ್ಸ್ ಇದೆ. ಇವರು ಕೈಂಡ್ ಆಗಿರಬೇಕು, ಜನರಸ್ ಆಗಿರಬೇಕು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು, ಇನ್ನೊಂದು ಮತ್ತೊಂದು ನಿಮ್ಮ ಕ್ವಾಲಿಟೀಸು, ನಿಮ್ಮ ಪ್ರಯಾರಿಟೀಸ್ ಎಲ್ಲ ಬರೆದಿಟ್ಕೊಂಡಿರ್ತೀರ, ನಿಮ್ಮನ್ನ ಕೆಲಸ ಮಾಡೋದಕ್ಕೆ ಬಿಡಬೇಕು, ವಾಟ್ ಎವರ್ ನಿಮ್ಮ ಪ್ರಯಾರಿಟೀಸು. ಲೆಟ್ಸ್ ಈಗ ಬರೋ ವ್ಯಕ್ತಿ ಇದರಲ್ಲಿರೋ 10 ಪಾಯಿಂಟ್ಸಲ್ಲಿ 7 ಪಾಯಿಂಟ್ಸಿಗೆ ನೋ ಅಂತ ಹೇಳಿದ್ರೆ, ಅಥವಾ 7 ಪಾಯಿಂಟ್ಸ್ ಮ್ಯಾಚ್ ಆಗಲಿಲ್ಲ ಅಂತಂದರೆ, ಅಯ್ಯೋ ಮತ್ತೆ ಇನ್ಯಾರು ಬರ್ತಾರೋ ಇಲ್ವೋ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಅಥವಾ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ, ಚಾನ್ಸ್ ಕೊಟ್ಟು ನೋಡೋಣ.
ಸೊ ದಟ್ ಈಸ್ ಓಲ್ಡ್ ಪ್ಯಾಟರ್ನ್ ಅಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಥವಾ ನಿಮ್ಮನ್ನು ನೀವು ಓವರ್ ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಹೆಂಗೋ ಒಂದು ವರ್ಕ್ ಮಾಡೋಣ ಇದನ್ನು ಇಟ್ಕೊಂಡು ಅಂತ ಹೇಳಿ ನೀವು ಪುಷ್ ಮಾಡೋದು ನಿಮ್ಮನ್ನು ನೀವು, ದಟ್ ಈಸ್ ಓಲ್ಡ್ ಪ್ಯಾಟರ್ನ್. ಅದು ವಿಕ್ಟಿಮ್ ಮೆಂಟ್ಯಾಲಿಟಿ. ಲೈಕ್ ಅಬಂಡೆನ್ಸಿಗೆ ಆಪೋಸಿಟು. ನಮ್ಮ ಪ್ರಕಾರ ಅವರಿಲ್ಲ ಅಂತಂದರೆ ಬೇರೆ ಇನ್ಯಾರು ಬರಲ್ಲ ನಮ್ಮ ಲೈಫಲ್ಲಿ. ಸೊ ದಟ್ ಈಸ್ ಲ್ಯಾಕ್ ಆಫ್ ಅಬಂಡೆನ್ಸ್. ಅಬಂಡೆನ್ಸ್ ಅಂತ ಅಂದರೆ ಸಾವಿರಾರು ಜನ ಇದ್ದಾರೆ ನಿಮ್ಮ ಕ್ರೈಟೀರಿಯಾನ ಮ್ಯಾಚ್ ಮಾಡೋದಕ್ಕೆ. ಇವರಿಲ್ಲ ಅಂತಂದರೆ ಇನ್ನು ಇದಕ್ಕಿಂತ ಚೆನ್ನಾಗಿರುವಂಥ ಒಂದು ರಿಲೇಷನ್ಶಿಪ್ ಬರ್ಬೋದು. ಅಥವಾ ಕೆಲಸದ ವಿಚಾರ ಬಂದಾಗ ಲೆಟ್ಸೆ ನಿಮ್ಮ ಸ್ಯಾಲ್ರಿ ಪ್ಯಾಕೇಜ್ ಬಂದು ಒಂದು ಲೈಕ್ 60,000 ಮಂತ್ಲಿ ಪೇಮೆಂಟ್ ಅಂತ ಇಟ್ಕೊಂಡಾಗ ಲೈಕ್ 42,000ಗೆ ಲೈಕ್ ಈಗ ಬನ್ನಿ ಆಮೇಲೆ ನೋಡೋಣ ಹೆಂಗಾಗತ್ತೆ ಅಂತ ಅಂದಾಗ ಬೇರೆ ಇನ್ನೇನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಹೆಂಗೋ ಒಂದು ಹೋಗ್ಬಿಡೋಣ, ಈ ದುಡ್ಡು ಸಿಗಲಿಲ್ಲ ಅಂತಂದರೆ ಆಮೇಲೆ. ಸೊ ದಟ್ ಈಸ್ ನಮ್ಮ ಓಲ್ಡ್ ಮೈಂಡ್ ಸೆಟ್. ಯಾಕೆಂದರೆ ನಮಗೆ ಅಬಂಡೆನ್ಸ್ ಮೇಲೆ ನಂಬಿಕೆ ಇರಲಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ವಿ. ಅಯ್ಯೋ ಏನೋ ಒಂದು ಬರ್ತಾಯಿದೆ ಅಂಥೇಳಿ ಅದನ್ನು ಹಿಡಿದಿಟ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ವಿ. ಇವಾಗ ಹೊಸ ಸೈಕಲಲ್ಲಿ ಈಗ ಯೂನಿವರ್ಸ್ ಬಂದು ನಿಮ್ಮನ್ನ ಕೇಳ್ತಾ ಇರೋದು ಲೈಕ್ ವಿಲ್ ಯು ಅಡ್ಜಸ್ಟ್ ಅಥವಾ ತಿರ್ಗಾ ನಿಮ್ಮ ವ್ಯಾಲ್ಯೂನ ಕಡಿಮೆ ಮಾಡ್ಕೊಳ್ತೀರಾ, ಅಥವಾ ಡು ಯು ಬಿಲೀವ್ ಲೈಕ್ ಯೂನಿವರ್ಸ್ ಇಸ್ ಅಬಂಡೆನ್ಸ್ ಅಂತ. ಈ ಥರದ್ದು 1,00,000 ಕೆಲಸಗಳು ನನಗೆ ಓಪನ್ ಆಗುತ್ತೆ, 1,000 ಡೋರ್ಸ್ ಓಪನ್ ಆಗುತ್ತೆ. ಐ ವಿಲ್ ಗೆಟ್ ಲೈಕ್ ಅಬಂಡೆಂಟ್ ಅಮೌಂಟ್ ಆಫ್ ಆಪರ್ಚುನಿಟೀಸ್. ದಟ್ ಈಸ್ ಅಬಂಡೆನ್ಸ್. ಅಬಂಡೆನ್ಸ್ ಮೈಂಡ್ಸೆಟ್ ಅಂತ ಅಂದರೆ ಬರೀ ದುಡ್ಡು ಅಷ್ಟೇ ಅಲ್ಲ, ಲೈಕ್ ಓವರಾಲ್ ಆಗಿ ಜನರಲ್ ಆಗಿ ಐ ಬಿಲೀವ್ ಇನ್ ಅಬಂಡೆನ್ಸ್. ಯೂನಿವರ್ಸ್ ಇಸ್ ಅಬಂಡೆನ್ಸ್. ಸೊ ಹಾಗಾಗಿ ಐ ಡೋಂಟ್ ಹ್ಯಾವ್ ಟು ವರಿ. ಸೊ ಮೈಂಡ್ಸೆಟ್ ಶಿಫ್ಟ್ ಆಗಿರೋದನ್ನ ಟೆಸ್ಟ್ ಮಾಡೋದು, ದೀಸ್ ಆರ್ ಜಸ್ಟ್ ಎಕ್ಸಾಂಪಲ್ಸ್, ರೈಟ್? ಈಗ ನೀವು ಹೆಲ್ತ್ ವಿಚಾರಕ್ಕೆ ಬಂದಾಗ ಲೈಕ್ ಟೆಂಪ್ಟೇಷನ್ ಇರ್ಬೋದು, ಲೈಕ್ ಸ್ವೀಟ್ಸ್ ತಿನ್ನಲ್ಲ ಅಥವಾ ಇದನ್ನು ಬಿಡ್ತೀನಿ ಅಥವಾ ಇಷ್ಟು ಎಕ್ಸಸೈಸ್ ಮಾಡ್ತೀವಿ, ವಾಟ್ ಎವರ್ ಇಟ್ ಈಸ್. ಈಗ ಟೆಂಪ್ಟೇಷನಿಗೆ ಬಂದಾಗ ಲೈಕ್ ಹಳೆ ಪ್ಯಾಟರ್ನಿಗೆ ಹೋಗ್ತೀವ, ಅಯ್ಯೋ ಯಾರು ಮಾಡ್ತಾರೆ ಆ ಎಕ್ಸಸೈಸು, ಸುಮ್ಮನೆ ಆರಾಮಾಗಿರ್ಬೋದಲ್ಲ. ಆರ್ ಯು ಗೋಯಿಂಗ್ ಟು ಫಾಲ್ ಬ್ಯಾಕ್ ಟೆಂಪ್ಟ್ ಆದಾಗ, ಅಥವಾ ಪ್ರೆಷರ್ ಜಾಸ್ತಿ ಆದಾಗ ವಿಲ್ ಯು ಸ್ಟಿಲ್ ಕಂಟಿನ್ಯೂ ನಿಮ್ಮ ಈ ಹೊಸ ಪಾತಲ್ಲಿ, ಹೊಸ ಸೈಕಲಲ್ಲಿ? ಸೊ ಸ್ವಲ್ಪ ನಿಮ್ಮನ್ನು ಕೈಂಡ್ ಆಫ್ ಯೂನಿವರ್ಸು ಕೈಂಡ್ ಆಫ್ ಟೆಸ್ಟಿಂಗ್ ಈ ಥರ ಹಳೆ ಸಿಚುವೇಶನನ್ನು ನಿಮಗೆ ತೋರಿಸಿ ತಿರ್ಗಾ ಅದೇ ಥರ ಮಾಡ್ತೀರಾ ಅಥವಾ ಹೊಸ ಸೆಲೆಕ್ಷನ್ ಮಾಡ್ಕೊಳ್ತೀರ? ವಾಟ್ ಈಸ್ ಯುವರ್ ನ್ಯೂ ಚಾಯ್ಸ್ ಅಂತ ಹೇಳಿ, ನಿಮ್ಮ ಹೊಸ ಡಿಸಿಷನ್ ಯಾವ ಥರ ಇರುತ್ತೆ ಈ ಹೊಸ ಸೈಕಲಲ್ಲಿ? ಬಿಕಾಸ್ ಅದನ್ನು ಬೇಸ್ಡ್ ಆನ್ ದ್ಯಾಟ್ ನಿಮ್ಮ ಇಂಪ್ರೂವ್ಮೆಂಟ್, ನಿಮ್ಮ ಗ್ರೋತ್ ಜಾಸ್ತಿ ಆಗ್ತಾ ಹೋಗೋದು. ಸೊ ಅಫ್ಕೋರ್ಸ್ ನಿಮ್ಮ ಸೇಫ್ಟಿ, ನಿಮ್ಮ ಹೆಲ್ತ್, ನಿಮ್ಮ ಕೆಪ್ಯಾಸಿಟಿ, ನಿಮ್ಮ ಸ್ಟ್ರೆಸ್ ಲೆವೆಲು ಎಲ್ಲನೂ ಇಂಪಾರ್ಟೆಂಟು. ಬಟ್ ಮೇಕ್ ಅ ಇನ್ಫಾರ್ಮ್ಡ್ ಡಿಸಿಷನ್. ನಿಮಗೆ ಇಂಪ್ರೂವ್ ಆಗೋದಕ್ಕೆ ಈ ಡಿಸಿಷನ್ನು ಸಪೋರ್ಟ್ ಮಾಡ್ತಾ ಇದೆಯಾ, ಅಥವಾ ನಿಮ್ಮ ಗೋಲಿಂದ ಈ ಡಿಸಿಷನ್ನು, ನೀವು ಮಾಡ್ತಾ ಇರೋವಂಥ ಡಿಸಿಷನ್ನು ದೂರ ತೊಗೊಂಡು ಹೋಗ್ತಾ ಇದೆಯಾ? ಈ ಪ್ರಶ್ನೆ ಕೇಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಕಿಂಗ್ ಆಫ್ ವಾಂಡ್ಸ್. ಕಿಂಗ್ ಆಫ್ ವಾಂಡ್ಸ್ ಬಂದು ದ ಕಾರ್ಡ್ ಆಫ್ power, right? The card of charisma. This is like, yeah, like ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಪ್ರಮೋಷನ್ ಆಗಿರೋದು, ಗ್ರ್ಯಾಜುಯೇಷನ್ ಆಗಿ ನೆಕ್ಸ್ಟ್ ಲೆವೆಲಿಗೆ ಹೋದ್ಮೇಲೆ ತಿರ್ಗಾ ನಾವು ಹಳೆ ಥರ ನರ್ಸರಿ ಥರ ಯೋಚನೆ ಮಾಡೋದಕ್ಕಾಗೋದಿಲ್ಲ. ಯು ಆರ್ ಅ ಕಿಂಗ್ ಆ್ಯಂಡ್ ಅ ಕ್ವೀನ್. ಸೊ ನಿಮಗೆ ಏನು ಮುಖ್ಯ ಅದನ್ನು ಮಾಡಬೇಕು. ಈಗ ಒಂದು 5 ವರ್ಷ ಹಿಂದೆ ಹೋದಾಗ, 5 ವರ್ಷನೂ ಬೇಡ, 6 ತಿಂಗಳು ಮುಂಚೆ ನನ್ನ ಡಯಟ್ ಮೇಲೆ ಏನು ಐ ಡಿಂಟ್ ಕೇರ್, ಏನೋ ಒಂದು ತಿನ್ಕೊಂಡಿದ್ದಿರ್ತಾ ಇದ್ದೆ. ಬಟ್ ಇವಾಗ ಲೆಟ್ಸ್ ಸೇ ಈಗ ಮೈ ಮೈಂಡ್ ಸೆಟ್ ಹ್ಯಾಸ್ ಶಿಫ್ಟೆಡ್ ಕಂಪ್ಲೀಟ್ಲಿ. ತಿರ್ಗಾ ನಾನು ಹಳೆ ಥರ ಏನೋ ಒಂದು ತಿನ್ಕೊಂಡಿರೋದಕ್ಕೆ ಹೋದಾಗ ವಾಟ್ ಈಸ್ ದ ಪಾಯಿಂಟ್? ನಾನು ಇಷ್ಟು ಕಷ್ಟಪಟ್ಟು ನನ್ನ ಮೈಂಡ್ ಸೆಟ್ ಮೇಲೆ ವಾಟ್ ಈಸ್ ದ ಪಾಯಿಂಟ್? ನಾನು ಅದನ್ನು ರಿಲೀಸ್ ಮಾಡಿ, ಇದನ್ನು ಓದಿ, ವಾಟ್ ಈಸ್ ದ ಪಾಯಿಂಟ್? ನನ್ನ ಗ್ರೋತ್ಗೆ ನಾನು ಇಂಪಾರ್ಟೆನ್ಸ್ ಕೊಡಲಿಲ್ಲ ಅಂತಂದರೆ, ಆ ತಿನ್ನೋ ಸ್ವೀಟ್ ಬಂದು ನನ್ನ ಗೋಲ್ ವೇಟ್ಗೆ ಕರ್ಕೊಂಡು ಹೋಗ್ತಾ ಇದೆಯಾ, ಹತ್ತಿರ ಕರ್ಕೊಂಡು ಹೋಗ್ತಾ ಇದೆಯಾ, ಅಥವಾ ಅದರಿಂದ ದೂರ ಕರ್ಕೊಂಡು ಹೊರಟೋಗ್ತಾ ಇದೆಯಾ, ರೈಟ್? ಸೊ ಆ ಡಿಸಿಷನ್ ಮಾಡೋದಕ್ಕೆ ಮುಂಚೆ ಈ ಪ್ರಶ್ನೆ ಕೇಳಿ. ಎನಿ ಡಿಸಿಷನ್, ಎನಿ ಚಾಯ್ಸ್ ಪ್ರತಿದಿನದಲ್ಲಿ ನನ್ನ ಗೋಲಿಗೆ ಇದು ಹತ್ತಿರ ಕರ್ಕೊಂಡು ಹೋಗ್ತಾ ಇದೆಯಾ, ಅಥವಾ ನನ್ನ ಗೋಲಿಂದ ದೂರ ಹೊರಟೋಗ್ತಾ ಇದ್ದೀನ ಈ ಡಿಸಿಷನ್ ಮಾಡೋದ್ರಿಂದ, ರೈಟ್? ಈಗ ವಾಕ್ ಮಾಡೋದಾ ಅಥವಾ ಬೆಳಗ್ಗೆ ಮಲ್ಕೊಂಡು ಬಿಡೋದಾ ಎದ್ದ ಮೇಲೆ? ಈಗ ಮಲ್ಕೊಂಡಾಗ ನನ್ನ ಗೋಲಿಗೆ ನಾನು ಹತ್ತಿರ ಹೋಗ್ತಾ ಇದ್ದೀನ ಅಥವಾ ನಾನು ದೂರ ಹೋಗ್ತಾ ಇದ್ದೀನ, ರೈಟ್? ಈ ಕೆಲಸ ನಾನು ತೊಗೊಂಡಾಗ ನನ್ನ ಆ್ಯಕ್ಚುಲ್ ಡ್ರೀಮ್ ಜಾಬ್ಗೆ ನಾನು ಹತ್ತಿರ ಹೋಗ್ತಾ ಇದ್ದೀನ ಅಥವಾ ನನ್ನ ಡ್ರೀಮ್ ಜಾಬಿಂದ ದೂರ ಹೊರಟೋಗ್ತಾ ಇದ್ದೀನ? ಇದೇನೋ ಒಂದು ರಿಲೇಷನ್ಶಿಪ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗ ಆ್ಯಕ್ಚುಲಾಗಿ ನನ್ನ ಡ್ರೀಮ್ ರಿಲೇಷನ್ಶಿಪ್ಪಿಗೆ ನಾನು ಹತ್ತಿರ ಹೋಗ್ತಾ ಇದ್ದೀನ ಅಥವಾ ಅದರಿಂದ ದೂರ ಹೊರಟೋಗ್ತಾ ಇದ್ದೀನ? ಸೊ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ನಿಮ್ಮ ಗೋಲಿಗೆ ಅಲೈನ್ ಆಗದೆ ಇರೋದು, ನಿಮ್ಮ ಗೋಲಿಂದ ನಿಮ್ಮನ್ನು ದೂರ ತೊಗೊಂಡು ಹೊರಟೋಗೋದು, ನಿಮ್ಮ ಐಡಿಯಾ, ನಿಮ್ಮ ವಿಷನ್ ಏನಿದೆ ನಿಮ್ಮ ಲೈಫಿಗೆ ಅದರಿಂದ ದೂರ ತೊಗೊಂಡು ಹೋಗೋದನ್ನು ಜಸ್ಟ್ ಸೇ ನೋ. ಏಪ್ರಿಲ್ ಮಂತಲ್ಲಿ ದಟ್ ಈಸ್ ದ ಟೆಸ್ಟ್.
ನೆಕ್ಸ್ಟ್ ನಿಮಗೆ ಲೈಕ್ ಯೂನಿವರ್ಸ್ ಬಂದು ಇನ್ನೂ ದಿಸ್ ಈಸ್ ನಾಟ್ ಟು ಟಾರ್ಚರ್ ಯು. ಆ್ಯಕ್ಚುಲಾಗಿ ನಿಮ್ಮ ಫ್ರೀಕ್ವೆನ್ಸಿನ, ನಿಮ್ಮ ವೈಬ್ರೇಷನನ್ನು ಇದ್ದಿದ್ದು ಇನ್ನೂ ಫೈನ್ ಟ್ಯೂನ್ ಮಾಡ್ತಾ ಇರೋದು ಈ ಜುಪಿಟರ್ ಅಬಂಡೆನ್ಸ್ ಲೈನಿಗೆ ನಿಮ್ಮನ್ನು ಇದ್ದಿದ್ದು ಕ್ಲೀನಾಗಿ ಕನೆಕ್ಟ್ ಮಾಡೋದಕ್ಕೆ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಏಪ್ರಿಲ್ ಮಂತಲ್ಲಿ. 11 ತೋರಿಸ್ತಾ ಇರೋದು ಈಗ ಕ್ಯಾಮ್ರಾ ರೆಕಾರ್ಡಿಂಗ್ ಟೈಮು. ವೆರಿ ಅಲೈನ್ಡ್. ಆಲ್ ಯು ಹ್ಯಾವ್ ಟು ಡೂ ಗ್ರೂಪ್ ನಂಬರ್ 2 ಏಪ್ರಿಲ್ ಮಂತಲ್ಲಿ ಜಸ್ಟ್ ಕೀಪ್ ಆಸ್ಕಿಂಗ್ ಅದೇ ಕ್ವಶನನ್ನು. ಈ ಮಾಡ್ತಾ ಇರೋದು ನನ್ನ ಗೋಲಿಗೆ ಹತ್ತಿರ ಹೋಗ್ತಾ ಇದ್ದೀನ, ನನ್ನ ಗೋಲಿಂದ ನಾನು ದೂರ ಹೋಗ್ತಾ ಇದ್ದೀನ, ನನ್ನ ಡ್ರೀಮ್ ಲೈಫಿಗೆ ಇದು ಹತ್ತಿರ ಕರ್ಕೊಂಡು ಹೋಗ್ತಾ ಇದೆಯಾ, ಅಥವಾ ನನ್ನ ಡ್ರೀಮ್ ಲೈಫಿಂದ ಕಂಪ್ಲೀಟ್ಲಿ ಟ್ರ್ಯಾಕ್ ಚೇಂಜ್ ಮಾಡ್ಕೊಂಡು ಬೇರೆ ಒಂದು ಕಾಂಟಿನೆಂಟಿಗೆ ಕರ್ಕೊಂಡು ಹೊರಟೋಗ್ತಾ ಇದೆಯಾ. ಸೊ ಕೆಲವು ಸಲ 10 ಆಫ್ ಕಪ್ಸ್, ದಿಸ್ ಈಸ್ ಅ ಬ್ಯೂಟಿಫುಲ್ ಎನರ್ಜಿ. 10 ಆಫ್ ಕಪ್ಸ್ ಬಂದು ನಿಮ್ಮ ಅಲೈನ್ಮೆಂಟ್ ಬಗ್ಗೆ ಮಾತಾಡ್ತಾ ಇರೋದು. ಎಮೋಷನಲ್ ಸ್ಯಾಟಿಸ್ಫೈ ಅಗೇನ್, ದಿಸ್ ಈಸ್ ಅಬಂಡೆನ್ಸ್. 10 ಆಫ್ ಕಪ್ಸ್, ದಿಸ್ ಈಸ್ ಫುಲ್ ಕಪ್ಸ್, ದಟ್ ಈಸ್ ಹಾರ್ಟ್ ಫುಲ್ ಆಗಿರೋದು. ಆ್ಯಂಡ್ ದೆನ್ ದಿಸ್ ಈಸ್ ಲೈಕ್ ಆ ರೂಟ್ ಮೇಲೆ ಈ ಫ್ಯಾಮಿಲಿ ಕಾರ್ಡ್ ಬರ್ತಾ ಇರೋದು. ಯು ಡೆಫಿನೆಟ್ಲಿ ಬ್ರೋಕ್ ಅ ಕಾರ್ಮಿಕ್ ಸೈಕಲ್. ಯಾವುದೋ ಒಂದು ಕಾರ್ಮಿಕ್ ಸೈಕಲನ್ನು ಬ್ರೇಕ್ ಮಾಡಿ ಸಕ್ಸಸ್ಫುಲ್ಲಾಗಿ ಹೊಸ ಸೈಕಲಿಗೆ ನೀವು ಎಂಟರ್ ಆಗಿದ್ದೀರಾ ಆಲ್ರೆಡಿ. ಸೊ ಈಗ ಬಂದು ನಿಮ್ಮ ಫ್ರೀಕ್ವೆನ್ಸಿನ, ನಿಮ್ಮ ಈ ಹೊಸ ಸೈಕಲ್ಗೆ ನಿಮ್ಮನ್ನು ಇದ್ದಿದ್ದು ಅಲೈನ್ ಮಾಡ್ತಾ ಇರೋದು. ದಿಸ್ ಈಸ್ ನಮ್ಮ ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾ ಇರೋದು. ಕಿಂಗ್ ಆಫ್ ಸ್ವಾರ್ಡ್ಸ್, ಕ್ವೀನ್, ಕಿಂಗ್ ಆಫ್ ವಾಂಡ್ಸ್, ಆ್ಯಂಡ್ ದೆನ್ 10 ಆಫ್ ಕಪ್ಸ್, ಆ್ಯಂಡ್ ದೆನ್ ಜುಪಿಟರ್ ಕಾರ್ಡ್. ಓ ಮೈ ಗಾಡ್, ಯು ಆರ್ ಬ್ಯೂಟಿಫುಲಿ ಅಲೈನ್ಡ್ ಈ ಟೈಮಲ್ಲಿ, ಗ್ರೂಪ್ ನಂಬರ್ 2. ಸೊ ಇದ್ದಿದ್ದು ನಿಮ್ಮನ್ನು ಪ್ಲಗ್ ಮಾಡೋದಕ್ಕೆ ಈ ಹೊಸ ಸೈಕಲಿಗೆ, ಹೊಸ ಒಂದು ಎನರ್ಜಿಗೆ ಈ ನಾವು ಮಾಡೋ ನಿರ್ಧಾರಗಳೆಲ್ಲನೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬಂದು ಕಿಂಗ್ ಆಫ್ ಸಾರ್ಟ್ಸ್ ಬಂದು ಟೆಂಪ್ಟೇಷನಿಗೆ ಬೀಳೋದಲ್ಲ. ಒಂದು ದಿನದ ಖುಷಿಗೆ, ಒಂದು ಕ್ಷಣದ ಖುಷಿಗೆ, ಈಗ ಸ್ವೀಟ್ ತಿಂದರೆ ಈಗ ಚೆನ್ನಾಗೇ ಇರುತ್ತೆ, ಬಟ್ ಅದು ಲಾಂಗ್ ಟರ್ಮ್ಗೆ ಅದು ಹೆಲ್ಪ್ ಮಾಡ್ತಾ ಇದೆಯಾ, ರೈಟ್? ಇವಾಗ ಮಲ್ಕೊಳ್ಳೋದು ಚೆನ್ನಾಗೇ ಇರುತ್ತೆ. ನಾನು ಬೆಳಗ್ಗೆ 6 ಗಂಟೆ ಲೆಟ್ಸೆ 5 ಗಂಟೆಗೆ ಎದ್ದೇಳ್ತೀನಿ ಅಂತ ಹೇಳಿ ನಾನು ಮಾತು ಕೊಟ್ಕೊಂಡಿದ್ದೆ. ಬಟ್ 5 ಗಂಟೆಗೆ ಬೆಡ್ ಚೆನ್ನಾಗಿದೆ, ಇನ್ನೂ ಬೆಳಕಾಗಿಲ್ಲ, ಇಟ್ ಈಸ್ ಸೋ ಕೋಝಿ. ಬಟ್ ಅದು ನನ್ನ ಗೋಲಿಗೆ ಹತ್ತಿರ ಕರ್ಕೊಂಡು ಹೋಗ್ತಾ ಇದೆಯಾ? ಇಲ್ಲ. ಬಟ್ ಕಿಂಗ್ ಆಫ್ ಸಾರ್ಟ್ಸ್ ಹೇಳೋದು ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ. ಕತ್ಲಿದೆಯಾ, ಬೆಡ್ ಚೆನ್ನಾಗಿದೆಯಾ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ, ಅದು ಪಾಯಿಂಟೇ ಅಲ್ಲ. 5 ಗಂಟೆಗೆ ಎದ್ದೇಳಬೇಕು ಅಂತ ಹೇಳಿ ನಾನು ಮಾತು ಕೊಟ್ಟಿದ್ದೀನಿ. ಸೊ ಬೆಡ್ಡಿಂದ ನಾನು 5 ಗಂಟೆಗೆ ಎದ್ದು ನಿಂತ್ಕೊಳ್ಳೋದು ಅಷ್ಟು ಮಾತ್ರನೇ ನನಗೆ ಇಂಪಾರ್ಟೆಂಟು. ಸೊ ನಮಗೇನು ಮುಖ್ಯ, ಆ ಡಿಸಿಷನ್ಸ್ ಮಾಡ್ತಾ ಇರೋದು. ಕೆಲವೊಂದು ಜನರಿಂದ ದೂರ ಇರೋದು, ನಮ್ಮ ಪೀಸ್ ಆಫ್ ಮೈಂಡನ್ನ ಯಾರು ಎಫೆಕ್ಟ್ ಮಾಡ್ತಾ ಇದ್ದಾರೆ, ಯಾರು ನಮ್ಮ ಮೈಂಡಿಗೆ ಲೈಕ್ ನಮ್ಮ ಗ್ರೋತ್ಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಯಾರು ಸಪೋರ್ಟ್ ಮಾಡ್ತಿಲ್ಲ, ಯಾರ ಜೊತೆ ಸಮಯ ಕಳೆದಾಗ ನಮಗೆ ಅಗೈನ್ ಈ ಕಾರ್ಡು ಗ್ರೂಪ್ ನಂಬರ್ 1ಗೂ ಬಂದಿತ್ತು. ಅಗೈನ್ ವಿ ಹ್ಯಾವ್ ವೆರಿ ಸ್ಟ್ರಾಂಗ್ ಕಾರ್ಡ್ಸ್, ಕಿಂಗ್ಸ್ ಆ್ಯಂಡ್ ಎಂಪ್ರೆಸ್, 2 ಕಿಂಗು, ಎಂಪ್ರೆಸ್ಸು, ವೆರಿ ಪವರ್ಫುಲ್ ಟೈಮ್. ಆ್ಯಂಡ್ ವಿ ಹ್ಯಾವ್ ಎಂಪ್ರರ್ ಆಲ್ಸೋ. ಲುಕ್ ಎಟ್ ಆಲ್ ದ ಕಾರ್ಡ್ಸ್, ದಿಸ್ ಇಸ್ ಬ್ಯೂಟಿಫುಲ್. ಲೈಕ್ ಕಂಟಿನ್ಯೂ ನೀವೇನು ಮಾಡ್ತಿದ್ದೀರಾ, ಏನೆಲ್ಲ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಕಂಟಿನ್ಯೂ ಎಲ್ಲನೂ, ಅಥವಾ ನಿಮ್ಮ ಪರ್ಸ್ನಲ್ ಪ್ರಾಕ್ಟೀಸಸ್ ಮಾಡ್ತಿದ್ರೆ ಇಟ್ ಈಸ್ ವರ್ಕಿಂಗ್, ಇಟ್ ಈಸ್ ಫಂಟಾಸ್ಟಿಕ್ಲಿ ವರ್ಕಿಂಗ್. ಬಟ್ ಏಪ್ರಿಲ್ ಮಂತಲ್ಲಿ ವಿ ನೀಡ್ ಅ ಲಾಟ್ ಆಫ್ ಡಿಸಿಪ್ಲಿನ್ ನಮ್ಮ ಲೈಫಲ್ಲಿ, ಆ್ಯಂಡ್ ಸೆಲೆಕ್ಷನ್ ಆರ್ ಚಾಯ್ಸಸ್ ಯಾವುದು ನಮಗೆ ಉಪಯೋಗ ಆಗುತ್ತೆ, ನಮ್ಮ ಗ್ರೋತ್ಗೆ ಯಾವುದು ಪೂರಕವಾಗಿದೆ, ಆ ಥರ ನಿರ್ಧಾರಗಳು ಮಾಡೋದು, ಆ ಥರ ಒಂದು ಡೈರೆಕ್ಷನಲ್ಲಿ ಹೋಗೋದು ವಿಲ್ ಬ್ರಿಂಗ್ ಅ ಲಾಟ್ ಆಫ್ ಅಬಂಡೆನ್ಸ್. ಅಗೇನ್ ಪ್ರಿಪೇರ್ ಟೆಂಪ್ಟೇಷನ್ಸ್ಗೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಈ ಕಾರ್ಡ್ ಬಂದು ಲೈಕ್ ನಿಮ್ಮ ರೀಡಿಂಗಲ್ಲಿ ದಿಸ್ ಫೀಲ್ಸ್ ಲೈಕ್ ಅ ಟೆಂಪ್ಟೇಷನ್. ಲೈಕ್ ಈಸಿ ಗೋಯಿಂಗ್, ನೀವೇನೋ ಒಂದು ಪ್ಲ್ಯಾನ್ ಮಾಡಿರ್ತೀರ, ಬಟ್ ಲೈಕ್ ಹೊರಗಡೆ ಇನ್ಫ್ಲೂಯೆನ್ಸಿಂದ ಅಥವಾ ಫಾರ್ ಸಮ್ ರೀಸನ್ ಅದರಿಂದ ಡಿವಿಯೇಟ್ ಆಗೋ ಚಾನ್ಸಸ್ಸು, ಅದನ್ನು ಟೆಸ್ಟ್ ಮಾಡೋ ಚಾನ್ಸಸ್ಸು. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, I don't know, I'm not getting any example as of now. Okay, so like ನನಗೆ ಎಕ್ಸಾಂಪಲ್ ಬರ್ತಾ ಇರೋದು ಆಲ್ಕೋಹಾಲ್ದು. ಸೊ ಹಾಗಾಗಿ ಐ ಆಮ್ ಗೋಯಿಂಗ್ ಟು ಸೇ ಇಟ್. ಯಾರಾದರೂ ಪ್ರಾಮಿಸ್ ಮಾಡಿದರೆ ಇಲ್ಲ ನಾನು ಇನ್ಮೇಲೆ ಆಲ್ಕೋಹಾಲ್ ಮುಟ್ಟೋದಿಲ್ಲ ಅಂತ ಹೇಳಿ. ಸೊ ಇದು ಫ್ರೆಂಡ್ಸ್ ಟೆಂಪ್ಟೇಷನ್. ಇದು ಲೈಕ್ ಹೊರಗಡೆಯಿಂದ ಲೈಕ್ ಏನಾಗೋದಿಲ್ಲ ಒಂದೇ ಒಂದು ಗ್ಲಾಸ್ ಕುಡಿದ್ರೆ, ಅಥವಾ ಏನಾಗೋದಿಲ್ಲ ಒಂದೇ ದಿನ ತಿಂದುಬಿಟ್ರೆ, ಇದನ್ನು ಏನಾಗೋದಿಲ್ಲ ಒಂದಿನ ನೀವು ಎಕ್ಸಸೈಸ್ ಸ್ಕಿಪ್ ಮಾಡಿಬಿಟ್ರೆ, ಏನಾಗೋದಿಲ್ಲ ಒಂದೇ ದಿನ ನೀವು 5 ಗಂಟೆಗೆ ಎದ್ಬಿಟ್ರೆ, ಏನಾಗೋದಿಲ್ಲ ನೀವು ಇದು ಮಾಡಿದರೆ ಅದು ಮಾಡಿದರೆ. ಬಟ್ ದಟ್ ಈಸ್ ನಾಟ್ ಸಪೋರ್ಟಿಂಗ್ ನಿಮ್ಮ ಗೋಲನ್ನು,
ರೈಟ್. ಸೊ ದಟ್ ಈಸ್ ವಾಟ್ ಕೈಂಡ್ ಆಫ್ ಟೆಂಪ್ಟೇಷನ್ಸ್ ಬಂದು ನಮ್ಮನ್ನ ಟೆಸ್ಟ್ ಮಾಡೋದು ಏಪ್ರಿಲ್ ಮಂತಲ್ಲಿ. ಆಲ್ ಯು ಹ್ಯಾವ್ ಟು ಡೂ ಇಸ್ ಸೆಲೆಕ್ಟ್ ನಿಮಗೆ ಯಾವುದು ಉಪಯೋಗ ಆಗ್ತಿದೆ ಆ್ಯಂಡ್ ದೆನ್ ಸೇ ನೋ ಟು ಎವ್ರಿಥಿಂಗ್ ಎಲ್ಸ್. ಓಕೆ, ಸೊ ಯಾ, ನಿಮ್ಮ ಡಿಸಿಪ್ಲಿನು, ನಿಮ್ಮ ಈ ಹೊಸ ಸೈಕಲು, ಲೈಕ್ ಯು ಆರ್ ಅಟ್ರಾಕ್ಟಿಂಗ್ ಅ ಲಾಡ್ ಆಫ್ ಅಬಂಡೆನ್ಸ್, ಮನಿ, ಆಪರ್ಚುನಿಟೀಸ್, ರಿಲೇಷನ್ಶಿಪ್. ಯಾಕೆಂದರೆ ಅಲ್ಲಿ ಎಂಪ್ರರ್ ಕಾರ್ಡೂ ಇತ್ತು, ಎಂಪ್ರೆಸ್ ಜೊತೆ ಆಫ್ ಸಾಲಿಡ್ ಹೈ ಲೆವೆಲ್ ಕಮಿಟ್ಮೆಂಟ್. ಎಂಪ್ರರ್ ಆ್ಯಂಡ್ ಎಂಪ್ರೆಸ್ ಈಸ್ ಲೈಕ್ crazy high level commitment. Group number 2. So do not settle ಕಡಿಮೆಗೆ, do not ಓವರ್ ಕಾಂಪ್ರಮೈಸ್ ಸಿಚುವೇಶನ್ಗಳಲ್ಲಿ. ಬಿಲೀವ್ ಯೂನಿವರ್ಸ್ ಒಂದಿಲ್ಲ ಅಂದರೆ ಇನ್ನೊಂದು ತಂದುಕೊಡುತ್ತೆ ನಿಮಗೆ ಆಪರ್ಚುನಿಟಿನ ಅಂತ ಹೇಳಿ. ಸೊ ಬಿಲೀವ್ ಇನ್ ಯೂನಿವರ್ಸಲ್ ಅಬಂಡೆನ್ಸ್, ಬಿಲೀವ್ ಇನ್ ಯುವರ್ ಸೆಲ್ಫ್. ಸೊ ದ್ಯಾಟ್ ಈಸ್ ದ ಮೇನ್ ಎನರ್ಜಿ ನಿಮಗೆ ಏಪ್ರಿಲ್ ಮಂತಲ್ಲಿ. ಸೊ ಲೈಕ್ ಐ ಆಮ್ ಅಬಂಡೆಂಟ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಅದು ನಿಮ್ಮ ಏಪ್ರಿಲ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ಗ್ರೂಪ್ ನಂಬರ್ 2. ಸೊ ಯಾ, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿದ್ದಂಗೆ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ ಖುಷಿಯಾಗಿರಿ. ಆ್ಯಂಡ್ ಆಲ್ಸೋ ಡ್ರೀಮ್ ಡಿಕೋಡ್ ಕೋರ್ಸಿಗೆ ಕೆಳಗಡೆ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಐ ಸಿ ಯು ಲೈವ್ ಆನ್ ಮಾರ್ಚ್ 29 ಬೆಳಗ್ಗೆ 10 ಗಂಟೆಗೆ. ರೈಟ್. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.